ನಮಸ್ಕಾರ, ವೆಲ್ಕಮ್ ಟು ಪಿಕೆ ಕೆಮಿಸ್ಟ್ರಿ. ಈ ವಿಡಿಯೋದಲ್ಲಿ ನಾವು ಕೆಇಎ ನಡೆಸಂತ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಜಿಎಫ್ಜಿಸಿ 2022ರ ಜನರಲ್ ನಾಲೆಜ್ ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡೋಣ. ಸೊ ಈ ವಿಡಿಯೋನ ಕೊನೆ ತನಕ ನೋಡ್ರಿ, ಮತ್ತು ಯಾರ್ಯಾರು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ. ಇದು ಜನರಲ್ ನಾಲೆಜ್ ಪೇಪರ್ 3, ಇದು 50 ಕ್ವಶನ್ಸ್ ಅದ, 50 ಮಾರ್ಕ್ಸ್ಗೆ. ಫಸ್ಟ್ ಕ್ವಶನ್, ಪಾಪನಾಥ ದೇವಾಲಯಕ್ಕೆ ಸಂಬಂಧಿಸಿದಂತೆ ಕೆಳಗೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿ? ಎ, ಇದು ನಗರ ಮತ್ತು ವೇಸರ ಶೈಲಿಯ ವಾಸ್ತುಶಿಲ್ಪದ ಸಮ್ಮಿಲನವಾಗಿದೆ. ಬಿ, ಇದನ್ನು ಕೇವಲ ದ್ರಾವಿಡ ಶೈಲಿಯಲ್ಲಿ ಕಟ್ಟಲಾಗಿದೆ. ಸಿ, ಇದು ಪಟ್ಟದಕಲ್ಲು ನೃತ್ಯ ಉತ್ಸವದ ಸ್ಥಳವಾಗಿದೆ. ಪಾಪನಾಥ ದೇವಾಲಯ ಏನಲ್ಲ, ಇದು ಬಾಗಲಕೋಟೆ ಜಿಲ್ಲೆಯ ಪಟ್ಟದಕಲ್ಲದಲ್ಲಿದೆ. ಚಾಲುಕ್ಯರ ಆಡಳಿತದಲ್ಲಿ ನಿರ್ಮಿಸಲಾದ ದೇವಾಲಯ ಆಗಿದ್ದು ಇದು ಶಿವನ ದೇವಾಲಯದ. ಸ್ಟೇಟ್ಮೆಂಟ್ಗಳಲ್ಲಿ ಎ ಸ್ಟೇಟ್ಮೆಂಟ್ ಕರೆಕ್ಟ್ ಅದ. ಇದು ನಗರ ಮತ್ತು ವೇಸರ ಶೈಲಿ ವಾಸ್ತುಶಿಲ್ಪದ ಸಮ್ಮಿಲನವಾಗಿದೆ. ಇದನ್ನು ಕೇವಲ ದ್ರಾವಿಡ ಶೈಲಿಯಲ್ಲಿ ಕಟ್ಟಲಾಗಿದೆ, ಇದು ತಪ್ಪದ. ಕೇವಲ ದ್ರಾವಿಡ ಶೈಲಿಯಲ್ಲಿ ಕಟ್ಟಿಲ್ಲ, ಇದನ್ನ ಏನು ಮಾಡಿದಾರೆ, ಉತ್ತರ ಭಾರತದ ನಗರ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಎರಡು ಕೂಡಿ ಏನಂತಾರೆ, ಎರಡು ಕಂಬೈಂಡ್ ಇದ್ರೆ ವೇಸರ ಶೈಲಿ ಅಂತಾರೆ. ಸೊ ಎರಡು ಅದ ಇಲ್ಲಿ, ಇದು ರಾಂಗ್ ಅದ. ಸೊ ಇದು ಪಟ್ಟದಕಲ್ಲು ನೃತ್ಯ ಉತ್ಸವದ ಸ್ಥಳವಾಗಿದೆ, ಇದು ಕರೆಕ್ಟ್ ಅದ. ಸೊ ಆಪ್ಷನ್ ಎ ಮತ್ತು ಸಿ ಕರೆಕ್ಟ್ ಅದ. ಎ ಮತ್ತು ಸಿ ಎರಡು ಸರಿ ಇದೆ. ಆಪ್ಷನ್ ಡಿ ಈಸ್ ಕರೆಕ್ಟ್. ಸೆಕೆಂಡ್ ಕ್ವಶನ್, ಮ್ಯಾಚ್ ದ ಲಿಸ್ಟ್ 1 ಅಂಡ್ ಲಿಸ್ಟ್ 2. ಲಿಸ್ಟ್ 1 ನಲ್ಲಿ ಬಾಹ್ಯಾಕಾಶದಲ್ಲಿ ಮೊದಲನೇ ಬಾರಿಗೆ ಸಂಪರ್ಕ ಉಳಿಸಿಕೊಂಡು ನಡೆದಿರುವವರು. ಬಿ, ಮೊದಲನೇ ಬಾಹ್ಯಾಕಾಶದ ಸಾವು. ಸಿ, ಮೊದಲನೇ ಬಾರಿಗೆ ಚಂದ್ರನಲ್ಲಿ ಇಳಿದಿದ್ದು. ಡಿ, ಮೊದಲನೇ ಬಾಹ್ಯಾಕಾಶ ಯಾತ್ರಿಕ ಯಾರು ಅಂತ ಕೇಳ್ತಾರ. ಫಸ್ಟ್ ಸ್ಪೇಸ್ ವಾಕ್ ಅಲೆಕ್ಸಿ ಲಿನೋವ್, ಮತ್ತೆ ಫಸ್ಟ್ ಬಾಹ್ಯಾಕಾಶದ ಸಾವು ವ್ಲಾದಿಮಿರ್ ಕೊಮರೋವ್, ಅಂಡ್ ಲ್ಯಾಂಡಿಂಗ್ ಆನ್ ಮೂನ್ ಲೋನಾ 2, ಅದು ಇನ್ ದ ಇಯರ್ 1959. ಫಸ್ಟ್ ಸ್ಪೇಸ್ ಟೂರಿಸ್ಟ್ ಯಾರಂದ್ರೆ ಡೆನಿಸ್ ಟಿಟೋ. 2001 ನಲ್ಲಿ ಫಸ್ಟ್ ಸ್ಪೇಸ್ ಟೂರಿಸ್ಟ್ ಆಗಿ ಹೋಗ್ತಾರೆ. ಸೊ ಆಪ್ಷನ್ A3 ಇಲ್ಲದ A3, B1, C4 and D2. ಓಕೆ, ಆಪ್ಷನ್ ಬಿ ಇಸ್ ಕರೆಕ್ಟ್. ಅದೇ ರೀತಿ ಫಸ್ಟ್ ಸ್ಪೇಸ್ ಟೂರಿಸ್ಟ್ ಫ್ರಮ್ ಇಂಡಿಯಾ ಯಾರಂದ್ರೆ 2024 ಗೋಪಿ ತೊಟಕುರ ಅಂತ ಹೇಳಿ. ಹಿ ಇಸ್ ದ ಫಸ್ಟ್ ಸ್ಪೇಸ್ ಟೂರಿಸ್ಟ್ ಫ್ರಮ್ ಇಂಡಿಯಾ ಇನ್ ದ ಇಯರ್ 2024. ನೆಕ್ಸ್ಟ್ ಕ್ವಶನ್, ದ ಫಸ್ಟ್ ಕಂಟ್ರಿ ಟು ಬಿಗಿನ್ ವ್ಯಾಕ್ಸಿನೇಷನ್ ಫಾರ್ ಟಾಡ್ಲರ್ಸ್ ಅಗೇನ್ಸ್ಟ್ ಕೋವಿಡ್-19. ಸಣ್ಣ ಮಕ್ಕಳಿಗೆ ಕೋವಿಡ್-19 ವಿರುದ್ಧ ಲಸಿಕೆ ನೀಡುವುದನ್ನು ಪ್ರಾರಂಭಿಸಿದ ಮೊದಲನೇ ದೇಶ ಯಾವುದು ಅಂತ. ಈ ಆಪ್ಷನ್ ಅಲ್ಲಿ ಮೊದಲನೇ ದೇಶ ಯಾವ್ದ್ರೆ ಕ್ಯೂಬಾ. ಕ್ಯೂಬಾದ ಫಸ್ಟ್ ಏನ್ ಮಾಡ್ತದೆ, ಸಣ್ಣ ಮಕ್ಕಳಿಗೆ ಕೋವಿಡ್ ಲಸಿಕೆಯನ್ನು ಕೊಡ್ತದ. ನೆಕ್ಸ್ಟ್ ಕ್ವಶನ್, ಕಂಟ್ರಿಬ್ಯೂಷನ್ ಆಫ್ ಅಗ್ರಿಕಲ್ಚರ್ ಸೆಕ್ಟರ್ ಟು ಕರ್ನಾಟಕ ಸ್ಟೇಟ್ GDP ಇನ್ ದ ಇಯರ್ 2021. 2021 ಅಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಕರ್ನಾಟಕ GDPಗೆ ಎಷ್ಟಿತ್ತಂದ್ರೆ 14.3%. 2021 ನಲ್ಲಿ 14.3 ಇತ್ತು. ಅದೇ 2021-22 ಅಲ್ಲಿ 14.1 ಅದ. ಇವ್ರು ಕೇಳಿದ್ದು 2021, ಆಪ್ಷನ್ ಎ ಇಸ್ ಕರೆಕ್ಟ್, ದಟ್ ಈಸ್ 13%. ಅದೇ ರೀತಿ 2024-25 ಅಲ್ಲಿ ಎಷ್ಟು ಇರ್ತದೆ ಅಂದ್ರೆ 11.7%. 26 ಅಲ್ಲಿ ಇದು ಕಡಿಮೆ ಆಗಿ 10.77% ಆಗಿದೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಅ ವೆಸ್ಟ್ ಫ್ಲೋವಿಂಗ್ ರಿವರ್? ನಮಗೆ ಗೊತ್ತದ ಇದು ಭಾರತ ದೇಶದ ಹಿಂಗದ ಅಂದ್ರೆ ಇದು ಈಸ್ಟ್ ಅದ, ಇದು ವೆಸ್ಟ್ ಅದ. ಈಸ್ಟ್ ಫ್ಲೋವಿಂಗ್ ರಿವರ್ ಅಂದ್ರೆ ಹಿಂಗೆ ಈಸ್ಟ್ ಫ್ಲೋ ಆಗಿ ಇಲ್ಲಿ ಬೇ ಆಫ್ ಬೆಂಗಾಳ್ಗೆ ಸೇರ್ತದ. ಅದೇ ವೆಸ್ಟ್ ಫ್ಲೋವಿಂಗ್ ರಿವರ್ಸ್ ಏನದ ಅರೇಬಿಯನ್ ಸೀಗೆ ಸೇರ್ತದೆ ಇಲ್ಲಿ. ಸೊ ಇಲ್ಲಿ ಅನ್ ಕೇಳಿದ್ದೇನದ, ನಾಟ್ ಅ ವೆಸ್ಟ್ ಫ್ಲೋವಿಂಗ್, ಈಸ್ಟ್ ಫ್ಲೋವಿಂಗ್ ಯಾವುದು ಅಂತ ಗೊತ್ತಾಗ್ಬೇಕು ನಮಗೆ. ಈಸ್ಟ್ ಅದಕ್ಕೆ ಸೇರುವಂಥ ರಿವರ್ಸ್ ಯಾರಂದ್ರೆ ಶರಾವತಿ, ಕಾಳಿ ನದಿ, ನೇತ್ರಾವತಿ ಮತ್ತೆ ಅಘನಾಶಿನಿ. ಇವೆಲ್ಲ ವೆಸ್ಟ್ ಫ್ಲೋವಿಂಗ್ ರಿವರ್ಸ್. ಅವೆಲ್ಲಿ ಹೋಗಿ ಕೂಡ್ತಾವ, ಅರೇಬಿಯನ್ ಸೀಗೆ ಹೋಗ್ತಾವ. ಅದೇ ರೀತಿ ಈಸ್ಟ್ ಫ್ಲೋವಿಂಗ್ ರಿವರ್ಸ್ ಕೃಷ್ಣ, ಕಾವೇರಿ, ಇವೆಲ್ಲ ಈಸ್ಟ್ ಫ್ಲೋವಿಂಗ್ ರಿವರ್ಸ್. ಇದರಲ್ಲಿ ವೇದಾವತಿನೂ ಬರ್ತದೆ. ವೇದವತಿನೂ ಬರ್ತದೆ. ಸೊ ಇವ್ರು ಕೊಟ್ಟಿರೋದು ವೇದಾವತಿ, ಅಘನಾಶಿನಿ, ಶರಾವತಿ ಕಾಳಿ, ಅಘನಾಶಿನಿ ಕೊಟ್ಟಾರ. ಸೊ ವೇದವತಿ ಅನ್ನೋದು ಅದು ಈಸ್ಟ್ ಫ್ಲೋವಿಂಗ್ ರಿವರ್, ಇಟ್ ಈಸ್ ನಾಟ್ ಅ ವೆಸ್ಟ್ ಫ್ಲೋವಿಂಗ್ ರಿವರ್. ಅದೇ ಆಪ್ಷನ್ ಎ ಇಸ್ ಕರೆಕ್ಟ್, ದಟ್ ಈಸ್ ವೇದವತಿ. ಓಕೆ, ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಏಕೀಕರಣ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಕರ್ನಾಟಕದ ಇಲ್ಲಿ 4 ಆಪ್ಷನ್ ಅಲ್ಲಿ ಕರ್ನಾಟಕದ ಏಕೀಕರಣ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಕೇಳ್ಯಾರ. ಹರ್ಡಿಕರ್ ಮಂಜಪ್ಪ ಕರ್ನಾಟಕದ ಗಾಂಧಿ ಅಂತ ಕರೀತಾರ. ಅದೇ ರೀತಿ ಎಸ್ ನಿಜಲಿಂಗಪ್ಪ, ಇವರು ಏಕೀಕರಣದ ರೂವಾರಿ ಮತ್ತು ಎಕ್ಸ್ CM.
ಏಕೀಕರಣದ ರೂವಾರಿ ಮತ್ತು ಇವರು CM ಇದ್ರು, CM ಇದ್ರು. ಚನ್ನಬಸಪ್ಪ ಇವ್ರಿಗೇನಂತ ಕರೀತಾರೆ ಅಂದ್ರೆ ಕನ್ನಡ ಪ್ರಾಥಮಿಕ ಶಿಕ್ಷಣದ ಪಿತಾಮಹ, ಕನ್ನಡ ಪ್ರಾಥಮಿಕ ಶಿಕ್ಷಣದ ಪಿತಾಮಹ ಅಂತ ಕರೀತಾರೆ. KC ರೆಡ್ಡಿ ಇವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ. ಇವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ. ಮತ್ತು ಕರ್ನಾಟಕ ಏಕೀಕರಣ ಪಿತಾಮಹ ಯಾರೆಂದು ಕರೀತಾರೆ ಅಂದರೆ ಶ್ರೀ ಆಲೂರು ವೆಂಕಟರಾಯರು ಏನಂತಾರೆ, ಕರ್ನಾಟಕದ ಏಕೀಕರಣ ಪಿತಾಮಹ ಅಂತ ಕರೀತಾರೆ. ಇಲ್ಲಿ ಆಪ್ಷನ್ ಇಲ್ಲ. ಶ್ರೀ ಆಲೂರು ವೆಂಕಟರಾಯರಿಗೆ ಕರ್ನಾಟಕ ಏಕೀಕರಣ ಪಿತಾಮಹ ಅಂತ ಕರೀತಾರೆ. ಇವರಿಗೆ ಕನ್ನಡ ಕುಲ ಪುರೋಹಿತ ಅಂತಲೂ ಕರೀತಾರೆ. ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದಿ ಮಿಸ್ಸಿಂಗ್ ನಂಬರ್ಸ್? ಇಲ್ಲಿ ಮಿಸ್ಸಿಂಗ್ ನಂಬರ್ಸ್ ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ 2 ಮಿಸ್ಸಿಂಗ್ ನಂಬರ್ ಅದಾವ. ಈ ಮಿಸ್ಸಿಂಗ್ ನಂಬರ್ನ ಫೈಂಡ್ ಔಟ್ ಮಾಡೋದು. ಇದು 2 ಅದ, 2 ಇಂಟು 2 ಇಂಟು 2, 2 4, 4 8 ಬಂತು. ಈ ನಂಬರ್ ಸಿಕ್ತು ನಮಗೆ. 8 ತಗೊಂಡು 8 2 16 ಪ್ಲಸ್ ಈ ನಂಬರ್ನ ಆ್ಯಡ್ ಮಾಡೋದು. 16 ಪ್ಲಸ್ 2 18 ಬಂತು. ಈ ನಂಬರ್ ಬಂತು ನಮಗೆ. 18 ಇಂಟು 2 36 ಆಯಿತು. 36ರಲ್ಲಿ 32 ಬರಬೇಕು. 36ರಲ್ಲಿ -4 ಮಾಡಿದರೆ ಏನಾಗ್ತದೆ, ವಿ ಆರ್ ಗೋಯಿಂಗ್ ಟು ಗೆಟ್ 32 ಬಂತು. ಸೊ ಈ ನಂಬರ್ ಬಂತು. ಈ ರಿಲೇಷನ್ ಅಪ್ಲೈ ಮಾಡೋದು. ಅದೇ ರಿಲೇಷನ್ನ ಇಲ್ಲಿ ಅಪ್ಲೈ ಮಾಡೋದು. 6 ಇಂಟು 2 ಇಂಟು 2 ಮಾಡೋದು. 6 12, 12 24 ಆಯಿತು. 24 ಇಂಟು 2 48 ಪ್ಲಸ್ 6 ಕೂಡಿಸೋದು. ಇಲ್ಲಿ ಪ್ಲಸ್ 6, 48 ಪ್ಲಸ್ 6 54 ಆಯಿತು. ಓಕೆ, 54 ಇಂಟು 2 ಮೈನಸ್ 12 96 ಬಂತು. 54 ಇಂಟು 2 54 ಇಂಟು 2 ಇಲ್ಲಿ ನೋಡಿರಿ 18 ಇಂಟು 2 ಮಾಡಿದ್ರೆ ಅದೇ ರೀತಿ 54 ಇಂಟು 2 ಮೈನಸ್ ಹಾಫ್ ಆಫ್ ದಿಸ್ ಮಾಡಿದ್ವಿ ನಾವಿಲ್ಲಿ. ಇಲ್ಲಿ ಮೈನಸ್ ಹಾಫ್ ಆಫ್ ದಿಸ್ ಮಾಡೋದು. ಮೈನಸ್ ಹಾಫ್ ಆಫ್ ದಿಸ್ 12 ಬರ್ತದೆ, 96 ಆಯಿತು. ಅದೇ ರೀತಿ ಇಲ್ಲಿ 9 ಇಂಟು 2 ಇಂಟು 2 18 36 ಆಯಿತು. ಓಕೆ, 36 ಇಂಟು 2 ಪ್ಲಸ್ 9 81 ಆಯಿತು. 81 ಇಂಟು 2 ಮೈನಸ್ ಹಾಫ್ ಆಫ್ 36 18 ಎಷ್ಟು ಬಂತು, 144 ಬಂತು. ಓಕೆ, ಅದೇ ರಿಲೇಷನ್ನ ಇಲ್ಲಿ ಅಪ್ಲೈ ಮಾಡೋದು. 12 ಇಂಟು 2 ಇಂಟು 2 24 48 ಬಂತು. 48 ಇಂಟು 2 ಪ್ಲಸ್ 12 108 ಬರುತ್ತೆ. 108 ಇಂಟು 2 ಮೈನಸ್ ಹಾಫ್ ಆಫ್ 48 ಹಾಫ್ ಆಫ್ 48 24. ಸೊ ಎಷ್ಟು ಬಂತು ನಿಮ್ಮದು, 192. ಓಕೆ, ದೀಸ್ ಆರ್ ದ ಮಿಸ್ಸಿಂಗ್ ನಂಬರ್ಸ್. ಸೊ ಮಿಸ್ಸಿಂಗ್ ನಂಬರ್ಸ್ 108 and 192. ಓಕೆ, ದಿ ಆಪ್ಷನ್ ಬಿ ಇಸ್ ಕರೆಕ್ಟ್. ಈ ರೀತಿ ಫೈಂಡ್ ಔಟ್ ಮಾಡೋದು. ಓಕೆ, ನೆಕ್ಸ್ಟ್ ಕ್ವಶನ್. ಪ್ರಕಾಶನು ಪಾರ್ಶ್ವದ ಅಳತೆ 1 ಸೆಂಟಿಮೀಟರ್ ಇರುವ ಚೌಕದ ಚಿತ್ರವನ್ನು ಬಿಡಿಸುತ್ತಾನೆ. ಅದರ ಸುತ್ತ ಮತ್ತೊಂದು ಚೌಕವನ್ನು ಬರೆಯುತ್ತಾನೆ. ಹೇಗೆಂದರೆ ಎರಡನೇ ಚೌಕದ ಪಾರ್ಶ್ವವು ಅದಕ್ಕೆ ಅನುರೂಪವಾಗಿ ಮೊದಲನೇ ಚೌಕದ ಸಮಾನಾಂತರ ಪಾರ್ಶ್ವದಿಂದ 1 ಸೆಂಟಿಮೀಟರ್ ದೂರದಲ್ಲಿರುತ್ತದೆ. ಈಗ ಅವನು ಎರಡನೆಯದರ ಸುತ್ತ ಮತ್ತೊಂದು ಚೌಕವನ್ನು ಬರೆಯುತ್ತಾನೆ. ಹೇಗೆಂದರೆ ಅದರ ಪಾರ್ಶ್ವವು ಎರಡನೇದರಿಂದ 1 ಸೆಂಟಿಮೀಟರ್ ದೂರದಲ್ಲಿರುತ್ತದೆ. ಬರೆಯಲಾದ ಎಲ್ಲ ಚೌಕಗಳ ಸುತ್ತಳತೆ 144 ಸೆಂಟಿಮೀಟರ್ ಆಗುವವರೆಗೂ ಈ ಪ್ರಕ್ರಿಯೆಯನ್ನು ಮುಂದುವರಿಸುತ್ತಾನೆ. ಅತ್ಯಂತ ದೊಡ್ಡದಾದ ಚೌಕದ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾರೆ ಅವರು. ನೋಡಿ ಏನದ ಕ್ವಶನ್. ಒಂದು ಚೌಕವನ್ನು ಬರೆಯುತ್ತಾನೆ. ಇದು ಎಷ್ಟದ, 1 ಸೆಂಟಿಮೀಟರ್ ಅದಾವು. ಇದು 1 ಸೆಂಟಿಮೀಟರ್. ನೆಕ್ಸ್ಟ್ ಏನು ಮಾಡ್ತಾನೆ, ಇಲ್ಲಿ 1 ಸೆಂಟಿಮೀಟರ್ ಬಿಟ್ಟು ಇಲ್ಲಿ ಒಂದು ಚೌಕ ಬರೀತಾನೆ. ಹಿಂಗೆ ಈ ಪ್ರೊಸೆಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ. ಮತ್ತೆ 1 ಸೆಂಟಿಮೀಟರ್ ಬಿಡ್ತಾನೆ, ಮತ್ತೆ ಹಿಂಗೆ ಮಾಡ್ತಾನೆ. ಇದನ್ನ ಕಂಟಿನ್ಯೂ ಮಾಡ್ತಾನೆ ಅಪ್ ಟು 1 ಸುತ್ತಳತೆ ಇವ್ರದ್ದು ಚೌಕದ ಸುತ್ತಳತೆ ಎಷ್ಟಾಗಬೇಕು, 144 ಸೆಂಟಿಮೀಟರ್ ಸ್ಕ್ವೇರ್ ಆಗಬೇಕು. ಅಲ್ಲಿ ತನಕ ಮಾಡ್ಕೊಂತ ಹೋಗ್ತಾನೆ. ಸೊ ಅತ್ಯಂತ ದೊಡ್ಡದಾದ ಚೌಕದ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾರೆ. ಸೊ ದೊಡ್ಡದಾದ ಚೌಕ ವಿಸ್ತೀರ್ಣ ಅಂದರೆ ದೊಡ್ಡದಾದ ಚೌಕ ಎಷ್ಟಕ್ಕೆ ಬರ್ತದ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು ಫಸ್ಟ್ಗೆ. ಹೆಂಗಂದ್ರೆ ನೋಡ್ರಿ, ಫಸ್ಟ್ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಇದು 1 ಸೆಂಟಿಮೀಟರ್ ಕೊಟ್ಟಾರ ಅವರು. 1 ಸೆಂಟಿಮೀಟರ್ ಅದ. ಇಲ್ಲಿ 1 ಸೆಂಟಿಮೀಟರ್ ಬಿಟ್ಟು ಇಲ್ಲೊಂದು ಚೌಕ ಮಾಡಿದರೆ, ಅಂದರೆ ಇದು ಸೇಮ್ ಇದು ಸಮಾನಾಂತರ ಚೌಕ ಮಾಡಿದರೆ ಇಲ್ಲಿ 1 ಸೆಂಟಿಮೀಟರ್ ಇರ್ತದೆ, ಇಲ್ಲೊಂದು ಸೆಂಟಿಮೀಟರ್, ಇಲ್ಲೊಂದು ಸೆಂಟಿಮೀಟರ್. ಸೊ ಇದು ಎಷ್ಟು ಇರ್ತದೆ, 3 ಸೆಂಟಿಮೀಟರ್ ಇರ್ತದೆ. ಪ್ಲಸ್ 2 ಆ್ಯಡ್ ಆಗಿ 3 ಸೆಂಟಿಮೀಟರ್. ಅಗೇನ್ ಮತ್ತೆ ಇಲ್ಲಿ 1 ಸೆಂಟಿಮೀಟರ್ ಬಿಟ್ಟು ಇಲ್ಲೊಂದು ಚೌಕ ಮಾಡಿದರೆ ಏನಾಗ್ತದೆ, ಇದು 5 ಸೆಂಟಿಮೀಟರ್ ಇರ್ತದೆ. ಇದು 3 ಸೆಂಟಿಮೀಟರ್, ಈ ಕಡೆ 1 ಸೆಂಟಿಮೀಟರ್, ಈ ಕಡೆ 1 ಸೆಂಟಿಮೀಟರ್ ಇರ್ತದೆ. ಸೊ ಅದೇ ರೀತಿ ಇನ್ಕ್ರೀಸ್ ಮಾಡ್ಕೊತ ಹೋದ್ರೆ ಪ್ಲಸ್ 1 ಆ್ಯಡ್ ಹಾಕೋತ ಹೋಗ್ತದೆ. ಮೀನ್ಸ್ ಒಂದನೇ ಚೌಕದ್ದು ಈ ಲೆಂತ್ ಎಷ್ಟು ಇರ್ತದೆ, 1 ಸೆಂಟಿಮೀಟರ್ ಇರ್ತದೆ. ಎರಡನೇ ಚೌಕದ್ದು 3, ಮೂರನೇದ್ದು 5 ಇರ್ತದೆ. ನಾಲ್ಕನೇದ್ದು ಪ್ಲಸ್ ಆ್ಯಡ್ ಹಾಕೊಂತ ಹೋಗ್ತದೆ. ಇದೇ ರೀತಿ ಇದು
ಹೆಚ್ಚಾಕೊಂತ ಹೋಗ್ತದೆ. ಸೊ ನಮ್ಗೆ ಅವ್ರು ಏನು ಕೊಟ್ಟಾರ, ಚೌಕಗಳ ಸುತ್ತಳತೆ ಕೊಟ್ಟಾರ ಅವರು. ಚೌಕಗಳ ಸುತ್ತಳತೆ ಎಷ್ಟಾಗಬೇಕು, 144 ಆಗುತ್ತಾನೆ ಏನು ಮಾಡ್ತಾನೆ, ಚೌಕವನ್ನು ಹಾಕೋತ ಹೋಗ್ತಾರೆ. ಒಂದು ಸೈಡ್ ಲೆಂತ್ ಆಯ್ತಿದ್ದು. ಓಕೆ, ಅದಕ್ಕೆ ನಾವು ಸುತ್ತಳತೆನ ಇತರ ಸುತ್ತಳತೆ ಎಷ್ಟು ಕ್ಯಾಲ್ಕುಲೇಟ್ ಮಾಡೋದು, ಇತರ ಸುತ್ತಳತೆ ಕ್ಯಾಲ್ಕುಲೇಟ್ ಮಾಡ್ಕೋದು, ಆ ಸುತ್ತಳತೆನ ಆ್ಯಡ್ ಮಾಡೋದು, 144 ಬರುತ್ತಾನ. ಅವಾಗ ಎಲ್ಲಿ ಸ್ಟಾಪ್ ಆಗ್ತದಲ್ಲ ಅದು ದ್ಯಾಟ್ ಈಸ್ ದ ಲಾರ್ಜೆಸ್ಟ್ ಚೌಕ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಇಲ್ಲಿ ನೋಡ್ರಿ, ಒಂದನೇ ಚೌಕದ ಸುತ್ತಳತೆ ಎಷ್ಟು ಬರ್ತದೆ, 4. ಇಲ್ಲಿ ಒಂದು ಸೈಡ್ ಲೆಂತ್ ಹಿಡ್ಕೊಂಡು ನಾವು 4 ಸೈಡ್ ಇದಾದ್ರೆ ಎಷ್ಟಾಗ್ತದೆ ಸುತ್ತಳತೆ, 4 × 1 4 × 1 4 ಆಯಿತು. ನೆಕ್ಸ್ಟ್ 4 × 3 4 12. ಅದೇ ರೀತಿ ಇಂಟು ಮಾಡ್ಕೊಂತ ಹೋಗೋದು, 5 ಅದ. 4 × 7 4 × 9 4 × 11. ಇಷ್ಟು ಮಾಡಿ ನೋಡೋಣ. 20 28 36 44. ಸೊ ಟೋಟಲ್ ಎಷ್ಟಾಗ್ತದೆ, 144 ಆಗ್ತದೆ. ಓಕೆ, ಸೊ ನಮ್ಗೆ ಗೊತ್ತಾಯ್ತು ಇವಿಷ್ಟೇ ಚೌಕ ಅದಾವ ಅಲ್ಲಿ. ಸೊ ಯಾಕಂದ್ರೆ ಚೌಕಗಳ ಸುತ್ತಳತೆ, ಈ ಚೌಕಗಳ ಸುತ್ತಳತೆ ಎಷ್ಟಾಯ್ತು, 144 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ಸೊ ಅದಕ್ಕೇನದ, ಚೌಕಗಳು ಎಷ್ಟದಾವ, 11 ಇಸ್ ದ ಲಾರ್ಜೆಸ್ಟ್. ಅಂದರೆ ಲಾರ್ಜೆಸ್ಟ್ ಎಷ್ಟು ಬಂತು ನಿಮ್ಮದು ಚೌಕ, ಇದು 11 ಇದು 11 ಇದು 11 ಇದು 11 ಇರೋದು ಲಾರ್ಜೆಸ್ಟ್ ಚೌಕ ಇರ್ತದ ಅಂತ ಗೊತ್ತಾಯ್ತು. ನೋಡ್ರಿ ಏನು ಕೇಳ್ಯಾರ ಅವರು, ಈ ಚೌಕದ ವಿಸ್ತೀರ್ಣ ಮಾಡಬೇಕಾದ್ರೆ ಬ್ರೆಡ್ ಇಂಟು ಬ್ರೆಡ್ ಅಂದರೆ 11 × 11 ಮಾಡ್ಬೇಕು ನಾವು. 11 × 11 ಮಾಡಿದ್ರೆ ಇತರದ್ದು ವಿಸ್ತೀರ್ಣ ಸಿಕ್ಬಿಡ್ತದೆ ನಮಗೆ. ಇದ್ರ ವಿಸ್ತೀರ್ಣ ಎಷ್ಟು ಬರ್ತದೆ, 121. 11 ಸೆಂಟಿಮೀಟರ್ × 11 ಸೆಂಟಿಮೀಟರ್ ಕೊಟ್ಟು 121 ಸೆಂಟಿಮೀಟರ್ ಸ್ಕ್ವೇರ್. 121 ಸೆಂಟಿಮೀಟರ್ ಸ್ಕ್ವೇರ್. ದಿಸ್ ಈಸ್ ದ ಆನ್ಸರ್. Okay, next question. Match the following: Francis Crick, Max van Loo, Gregor Mendel, Albert Kessel. ಫ್ರಾನ್ಸಿಸ್ ಕ್ರಿಕ್ ಅದರ ಸೆಂಟ್ರಲ್ ಡೊಗ್ಮಾಗೆ ಸಂಬಂಧಿಸಿದವರು. ಹಿ ಹ್ಯಾಸ್ ವರ್ಕ್ಡ್ ಆನ್ ದಿ ಹೆಲಿಕಲ್ ಸ್ಟ್ರಕ್ಚರ್ ಆಫ್ DNA. ಸೊ ಫ್ರಾನ್ಸಿಸ್ ಕ್ರಿಕ್ ಸೆಂಟ್ರಲ್ ಡೊಗ್ಮಾ. ನೆಕ್ಸ್ಟ್ ಮ್ಯಾಕ್ಸ್ ವ್ಯಾನ್ ಲೂ, ಮ್ಯಾಕ್ಸ್ ರೇ ಕ್ರಿಸ್ಟಲೋಗ್ರಫಿ, ಇದು ಆಪ್ಷನ್. ಗ್ರೆಗೋರ್ ಮೆಂಡಲ್ ಈಸ್ ಕಾಲ್ಡ್ ಆಸ್ ಫಾದರ್ ಆಫ್ ಮಾಡರ್ನ್ ಜೆನೆಟಿಕ್ಸ್. ಇವ್ರಿಗೇನಂತಾರ, ಫಾದರ್ ಆಫ್ ಮಾಡರ್ನ್ ಜೆನೆಟಿಕ್ಸ್ ಅಂತಾರ. ಅದಕ್ಕೆ ಅಲ್ಬ್ರೆಕ್ಟ್ ಕೆಸೆಲ್, ನ್ಯೂಕ್ಲಿಕ್ ಆಸಿಡ್ ಬಗ್ಗೆ ವರ್ಕ್ ಮಾಡ್ಯಾರ ಇವರು. A4B1 C2 D3. So option A is correct. Next question. Match the following authors with their works. Authors ಕೊಟ್ಟಾರ, ಅವರು ಬುಕ್ಸ್ ಕೊಟ್ಟಾರ, ಅದಕ್ಕೆ ಮ್ಯಾಚ್ ಮಾಡಬೇಕು. ಕುವೆಂಪು ನೆನಪಿನ ದೋಣಿಯಲ್ಲಿ ಅವ್ರ ನೆನಪಿನ ದೋಣಿ ಇದು. ದ.ರಾ ಬೇಂದ್ರೆ ಅವ್ರದ್ದು ಹೃದಯ ಸಮುದ್ರ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರದ್ದು ಸಂಕ್ರಾಂತಿ. ಮತ್ತೆ U.R. ಅನಂತಮೂರ್ತಿ ಅವ್ರದ್ದು ಪ್ರಜ್ಞೆ ಮತ್ತು ಪರಿಸರ. ಸೊ ಆಪ್ಷನ್ A is correct, that is A2 correct ಅದ, B4 correct ಅದ, C1 and D3. ಓಕೆ, ಆಪ್ಷನ್ A is correct. ಮಂಡ್ಯದಲ್ಲಿ ದೊರೆತಂತ ಮಿನರಲ್ ಯಾವುದು ಅಂತ ಕೇಳ್ತಾರ. ಇನ್ 2020 ಮಂಡ್ಯದಲ್ಲಿರುವ ಶ್ರೀರಂಗಪಟ್ಟಣ ಸಮೀಪ ಲಿಥಿಯಂ ಮಿನರಲ್ ಸಿಕ್ಕಿದೆ. ಸೊ ಆಪ್ಷನ್ B is correct. Next question. Arrange the following lakes in the descending order of their salinity. ಓಕೆ, ಉಪ್ಪಿನ ಅಂಶದ ಮೇಲೆ ಆಧಾರದ ಮೇಲೆ ಡಿಸೆಂಡಿಂಗ್ ಆರ್ಡರ್ ಬರಿ ಅಂತ ಹೇಳಿದಾರೆ. ವಾಂಡಾಲ್ ಲೇಕ್ದು ಹೆಚ್ಚದ. ಸೊ D is first, then ಉರ್ಮಿಯಾ, then ಸಾಲ್ಟನ್, then ಚಿಲ್ಕಾ. ಸೊ DABC is the correct one. DABC option C. So DABC is the correct one. Next question. Arrange the following in descending order. Green Climate Fund, Kyoto Protocol, ಬ್ಯೂನಸ್ ಏರೀಸ್ ಪ್ಲಾನ್ ಆಫ್ ಆಕ್ಷನ್, ಬಾಲಿ ರೋಡ್ ಮ್ಯಾಪ್. ಇಯರ್ ನಮ್ಗೆ ಗೊತ್ತಾಗಬೇಕು, ಆ ಇಯರ್ ಮೇಲೆ ಏನು ಮಾಡ್ಬೇಕು, ಅಸೆಂಡಿಂಗ್ ಆರ್ಡರ್ ಬರಿ ಅಂತ ಹೇಳಿದಾರೆ ಅವರು. ಗ್ರೀನ್ ಕ್ಲೈಮೇಟ್ ಚೇಂಜ್ ಇದು 2010 ಅದೇ ಕ್ಯೋಟೋ ಪ್ರೋಟೋಕಾಲ್ 1997 ಆಗಿದ್ದು. ಅದೇ ರೀತಿ ಬ್ಯೂನಸ್ ಏರ್ಸ್ ಪ್ಲಾನ್ ಆಫ್ ಆಕ್ಷನ್ 1978 ಬಾಲಿ ರೋಡ್ ಮ್ಯಾಪ್ 2007. ಸೊ ಇದರ ಪ್ರಕಾರ CBDA. Option A is correct, CBDA. As the list 1 and list 2, Mosaic ಇದು ವೆಬ್ ಬ್ರೌಸರ್. ಇದು ವೆಬ್ ಬ್ರೌಸರ್. ARPANET ಫ್ರಮ್ ದಿ USA ಒಳಗಡೆ ಇನ್ವೆಂಟ್ ಆದಿದ್ದು. CERN ಸ್ವಿಟ್ಜರ್ಲ್ಯಾಂಡ್. ಅಲ್ಲಿ ವೆಬ್ ಕ್ರಾಲರ್ ಇಸ್ ಅ ಸರ್ಚ್ ಎಂಜಿನ್. ಸೊ A3 B2 C4 D1. This is the correct option. Next question. Match the following list 1 that containing the international beauty agents and list 2 countries of their origin.
ಯೂನಿವರ್ಸ್ 1952 ಒಳಗಡೆ ಸ್ಟಾರ್ಟ್ ಆಯಿತು. 1952 ಅಲ್ಲಿ ಮಿಸ್ ಯೂನಿವರ್ಸ್ ಸ್ಟಾರ್ಟ್ ಆಯಿತು. ಇದು ಸ್ಟಾರ್ಟ್ ಆದ್ದು US ಅಲ್ಲಿ. ಕಂಟ್ರಿ ಆಫ್ ಒರಿಜಿನ್ ಇಸ್ US. ಮಿಸ್ ವರ್ಲ್ಡ್ 1951 ಅಲ್ಲಿ ಒರಿಜಿನ್ ಆದ್ದು. 1951 ಅಲ್ಲಿ ಇದು UK ಅಲ್ಲಿ ಸ್ಟಾರ್ಟ್ ಆಯಿತು. UK ಯುನೈಟೆಡ್ ಕಿಂಗ್ಡಮ್. ಅದೇ ರೀತಿ ಮಿಸ್ ಅರ್ತ್ 2001 ಅಲ್ಲಿ ಸ್ಟಾರ್ಟ್ ಆಯಿತು. 2001 ಅಲ್ಲಿ ಇದು ಫಿಲಿಪೈನ್ಸ್ ಅಲ್ಲಿ ಸ್ಟಾರ್ಟ್ ಆಯಿತು. ಮಿಸ್ ಸುಪ್ರಾನ್ಯಾಷನಲ್ ಸ್ಟಾರ್ಟ್ ಆದ್ದು 2009 ಅಲ್ಲಿ. ಇದು ಪೋಲೆಂಡ್ ಅಲ್ಲಿ ಸ್ಟಾರ್ಟ್ ಆಯಿತು. ಸೊ ಆಪ್ಷನ್ ಸಿ A4 B1 C2 D3. ಆಪ್ಷನ್ ಸಿ ಇಸ್ ಕರೆಕ್ಟ್. ಹೊಯ್ಸಳರ ಕಾಲದಲ್ಲಿ ಘಟಿಕಾ ಎಂದರೆ? ಹೊಯ್ಸಳರ ಕಾಲದಲ್ಲಿ ಘಟಿಕಾ ಅಂದರೆ ಶಿಕ್ಷಣ ಕೇಂದ್ರ. ಇದು ಧಾರ್ಮಿಕ ಶಿಕ್ಷಣದ ಬಗ್ಗೆ ಶಿಕ್ಷಣವನ್ನು ಕೊಡ್ತಿದ್ರು. ಸೊ ಇಟ್ ಈಸ್ ಎಜುಕೇಶನಲ್ ಸೆಂಟರ್. ನೆಕ್ಸ್ಟ್ ಕ್ವೆಶ್ಚನ್. As per the 44th Amendment of the Constitution, which among the following fundamental rights cannot be suspended during emergency? ಎಮರ್ಜೆನ್ಸಿ ಇದ್ದಾಗ ಯಾವನ್ನ ನಾವು ಕ್ಯಾನ್ಸಲ್ ಮಾಡಕ್ ಬರೋದಿಲ್ಲ ಅಂತೇಳಿ ಇಲ್ಲಿ ಆರ್ಟಿಕಲ್ 20 ಪ್ರಕಾರ ಅಪರಾಧಗಳ ಶಿಕ್ಷೆಯ ಬಗ್ಗೆ ಸುರಕ್ಷತೆ ಅದ. ಅಪರಾಧಗಳ ಶಿಕ್ಷೆಯ ಬಗ್ಗೆ ಸುರಕ್ಷತೆ ಅಂದ್ರೆ ಇದು ಕರೆಕ್ಟ್ ಅದ. ಆಮೇಲೆ ಆರ್ಟಿಕಲ್ 21 ಪ್ರಕಾರ ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು. ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು. ಸೊ ಆಪ್ಷನ್ 1 ಮತ್ತು ಬಂಧನ ಮತ್ತು ದಾವೆಗಳ ಪತ್ತೆ ವಿರುದ್ಧ ಹಕ್ಕು, ಕೆಲವು ಹಕ್ಕುಗಳ ರಕ್ಷಣೆ ಇಲ್ಲ. ಸೊ 1 ಮತ್ತು 4 ಕರೆಕ್ಟ್ ಅದು. ಆಪ್ಷನ್ ಡಿ 1 ಮತ್ತು 4 ಮಾತ್ರ ಸರಿಯಾದ ಆಪ್ಷನ್ಸ್ ಅಂತ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. Consider the following statements. Japas, a French teacher, started modern Olympics in 1859. B. King Theodosius of Rome put ban on Olympics in 394 AD. And C is, in ancient Greece, winner of the game in Olympics used to be given a branch of fig tree. A French teacher ಇದೆಲ್ಲ ಸ್ಟಾರ್ಟೆಡ್ ಮಾಡರ್ನ್ ಒಲಿಂಪಿಕ್ಸ್ ಸ್ಟಾರ್ಟ್ ಮಾಡಿದ್ದು ಅವರೇ, ಬಟ್ ಮಾಡರ್ನ್ ಒಲಿಂಪಿಕ್ಸ್ ಅಲ್ಲ. ಸೊ ಆಪ್ಷನ್ ಎ ತಪ್ಪದ. ಕಿಂಗ್ ಥಿಯೋಡೋಸಿಸ್ ಆಫ್ ರೋಮ್ ಪುಟ್ ಬ್ಯಾನ್ ಆನ್ ಒಲಿಂಪಿಕ್ಸ್, ಇದು ಕರೆಕ್ಟ್ ಅದ. ಅಂಡ್ ಇನ್ ಆನ್ಸಿಯಂಟ್ ಗ್ರೀಸ್ ವಿನ್ನರ್ ಆಫ್ ದಿ ಗೇಮ್ ಇನ್ ಒಲಿಂಪಿಕ್ಸ್ ಯೂಸ್ ಟು ಬಿ ಗಿವನ್ ಅ ಬ್ರಾಂಚ್ ಆಫ್ ಫಿಗ್ ಟ್ರೀ ಅಲ್ಲ. ಟ್ರೀ ಕೊಡೋದು ಬಟ್ ಫಿಗ್ ಟ್ರೀ ಅಲ್ಲ, ಅದು ವೈಲ್ಡ್ ಆಲಿವ್ ಟ್ರೀ ಅನ್ನು ಕೊಡ್ತಿದ್ರು. ಸೊ ಎಲ್ಲ ಆಪ್ಷನ್ ಸೇಮ್ ಅನ್ನಿಸ್ತಾವ, ಬಟ್ ಸ್ವಲ್ಪ ಚೇಂಜಸ್ ಇರ್ತದೆ ಅಷ್ಟೇ. ಸೊ ಇಲ್ಲಿ ಸರಿಯಾದ ಆಪ್ಷನ್ ಯಾವುದು? ಓನ್ಲಿ ಬಿ. ಓನ್ಲಿ ಬಿ ಈಸ್ ದಿ ಟ್ರೂ. ಆಪ್ಷನ್ ಬಿ ಇಸ್ ಕರೆಕ್ಟ್. ಓನ್ಲಿ ಬಿ, ದಟ್ ಈಸ್ ರಾಜ ಥಿಯೋಡೋಸಿಯಸ್ ಒಲಿಂಪಿಕ್ಸ್ ಅನ್ನು 398 AD ಯಲ್ಲಿ ನಿರ್ಬಂಧಿಸಿದನು. ನೆಕ್ಸ್ಟ್ ಕ್ವೆಶ್ಚನ್. ಮ್ಯಾಚ್ ದ ಲಿಸ್ಟ್ 1 and 2. JNCSR ಇರೋದು ಬೆಂಗಳೂರಲ್ಲಿ, ಮತ್ತೆ ಅಗ್ರಿಬಯೋಟೆಕ್ ಪಾರ್ಕ್ ಇರೋದು ಧಾರವಾಡದ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ. ಗೋಕುಲ ಗ್ರಾಮ ಚಿಕ್ಕಮಗಳೂರು. ಗೋಕುಲ ಗ್ರಾಮ ಪ್ರಾಜೆಕ್ಟ್ ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂಡರ್ ಒಂದು ಪ್ರಾಜೆಕ್ಟ್ ಬರ್ತದೆ, ದಟ್ ಈಸ್ ಗೋಕುಲ ಗ್ರಾಮ. ಇದಿರೋದು ಲಿಂಗದಹಳ್ಳಿ ಚಿಕ್ಕಮಗಳೂರಿನಲ್ಲಿ. ಅಂಡ್ DRDO ಚಳ್ಳಕೆರೆ ತಾಲೂಕು ಚಿತ್ರದುರ್ಗ. ಏರೋನಾಟಿಕಲ್ ಟೆಸ್ಟ್ ರೇಂಜ್ ಚಳ್ಳಕೆರೆ ತಾಲೂಕಿನಲ್ಲಿ ಆಪರೇಟ್ ಮಾಡ್ತಾರೆ DRDOದವರು, ಅದಕ್ಕೆ ಇದು ಚಿತ್ರದುರ್ಗ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. A4 B1 C2 and D3. ನೆಕ್ಸ್ಟ್ ಒನ್. ಟೋಟಲ್ ಫರ್ಟಿಲಿಟಿ ರೇಟ್ ಇನ್ ಕರ್ನಾಟಕ ಇನ್ 2020 ಅಲ್ಲಿ ಕರ್ನಾಟಕ ಫರ್ಟಿಲಿಟಿ ರೇಟ್ ಎಷ್ಟಿತ್ತು ಅಂದ್ರೆ 1.6 to 1.7. ಆಪ್ಷನ್ ಬಿ ಇಸ್ ಕರೆಕ್ಟ್. ಇವಾಗ 2025 ಅಲ್ಲಿ ಫರ್ಟಿಲಿಟಿ ರೇಟ್ ಇನ್ ಕರ್ನಾಟಕ ಎಷ್ಟಿದೆ ಅಂದ್ರೆ ಆಲ್ಮೋಸ್ಟ್ 1.5 ಅದ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಅಶೋಕ್ ಸ್ಟಾರ್ಟ್ಸ್ ಫ್ರಮ್ ಮೈನಾಬಾದ್ ಟು ಗೋ ಟು ದ ನಂದಗಾಂವ್. ದ ರೋಡ್ ಈಸ್ ವೆರಿ ಗುಡ್, so he is able to drive at a constant speed. He reaches his destination in 7 hours. His friend Brijesh, who was to join him, overslept and started 1 hour later. He drove faster with an average speed of 10 km/h more than the Ashok. Consequently, he reached Nandgaon at the same time as Ashok. What was the distance between two towns? Ilen kotaru ಮೈನಾಬಾದ್ ಟು ನಂದಗಾಂವ್ ಕೊಟ್ಟಾರ. ಫಸ್ಟ್ ಅಶೋಕದ ಬಗ್ಗೆ ಕೊಟ್ಟಾರ. ಐ ವಿಲ್ ರೈಟ್ ಅಶೋಕ್ ಆಮೇಲೆ ಬ್ರಿಜೇಶ್ ಬಗ್ಗೆ. ಅಶೋಕ ಏನು ಮಾಡ್ತಾನ, ರೋಡ್ ಈಸ್ ಏಬಲ್ ಟು ಡ್ರೈವ್ ಕಾನ್ಸ್ಟೆಂಟ್ ಸ್ಪೀಡ್. ಈ ಡ್ರೈವ್ 7 hours ತಗೋತಾನ. ಸೊ ಟೈಮ್ ಎಷ್ಟಿದೆ? ಟೈಮ್ ಅಶೋಕಂದು ಎಷ್ಟಿದೆ? ಟೈಮ್ 7 hours ತಗೋತಾನ. ರೀಚ್ his friend Brijesh, who was to join him, overslept and started 1 hour later. 1 hour later ಅಂದ್ರೆ ಮತ್ತೆ ಸೇಮ್ ಟೈಮಿಂಗ್ ಮುಟ್ತಾನಂತ. ಇದು 6 hours ಆಯ್ತು. he takes 6 hours. ಯಾಕಂದ್ರೆ 1 hour ಲೇಟ್ ಹೋಗ್ತಾನೆ, ಬಟ್ ಸೇಮ್ ಟೈಮ್ಗೆ ರೀಚ್ ಆಗ್ತಾನೆ. ಬಟ್ ಸ್ಪೀಡ್ ಎಷ್ಟದ? ಸ್ಪೀಡ್ ಅಶೋಕನ್ ಸ್ಪೀಡ್ ಕೊಟ್ಟಿಲ್ಲ, ದಟ್ ಈಸ್ ಸ್ಪೀಡ್ ಈಕ್ವಲ್ ಟು ಎಕ್ಸ್ ಅಂತ ತಗೋಣ, km/h. ಇಲ್ಲಿ ಬ್ರಿಜೇಶನ್ ಸ್ಪೀಡ್ ಎಷ್ಟದ?
average speed of 10 kilometer per hour more than the Ashok. So Ashok ಎಷ್ಟು ಸ್ಪೀಡ್ x ಅದ, ಬ್ರಿಜೇಶನ್ 10 ಆಗ್ತದೆ, x plus 10. ಓಕೆ, ನಿಮಗೆ ಡಿಸ್ಟೆನ್ಸ್ ಬೇಕಾಗಿದೆ. ಡಿಸ್ಟೆನ್ಸ್ ಈಕ್ವಲ್ ಟು ಏನಿರ್ತದ, ಸ್ಪೀಡ್ ಇಂಟು ಟೈಮ್, ಸ್ಪೀಡ್ ಇಂಟು ಟೈಮ್ 7x ಆಯಿತು. ಅದೇ ರೀತಿ ಡಿಸ್ಟೆನ್ಸ್ ಆಫ್ ಬ್ರಿಜೇಶ್ ಈಸ್ ಸ್ಪೀಡ್ ಇಂಟು ಟೈಮ್ 6 ಇಂಟು x plus 10 ಆಯಿತು, 6x plus 60 ಆಯಿತು. ಬಟ್ ಡಿಸ್ಟೆನ್ಸ್ ಎರಡು ಉತ್ತರ ಸೇಮ್ ಅದ, ಸೊ ದ್ಯಾಟ್ 7x ಈಕ್ವಲ್ ಟು 6x plus 60. ಸೊ x ವ್ಯಾಲ್ಯೂ ಗೊತ್ತಾಗ್ತದೆ ನಮಗೆ, x ಈಕ್ವಲ್ ಟು 60 ಕಿಲೋಮೀಟರ್ ಪರ್ ಅವರ್ ಗೊತ್ತಾಯ್ತು ನಮಗೆ. x ಈಕ್ವಲ್ ಟು, ಸೊ ಡಿಸ್ಟೆನ್ಸ್ ಈಕ್ವಲ್ ಟು ಏನದ, ಡಿಸ್ಟೆನ್ಸ್ ಈಕ್ವಲ್ ಟು 7x ಅದ. ಸೊ 7 ಇಂಟು x ಎಷ್ಟು ಬಂತು ನಮಗೂ, 60 ಬಂತು. ಸೊ ಎಷ್ಟು ಬಂತು, 420 ಕಿಲೋಮೀಟರ್. ಡಿಸ್ಟೆನ್ಸ್ ಎಷ್ಟು ಬಂತು, 420 ಕಿಲೋಮೀಟರ್. ಆಪ್ಷನ್ ಡಿ ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್. ಮ್ಯಾಚ್ ದ ಲಿಸ್ಟ್ 1 and ಲಿಸ್ಟ್ 2. ವಿಟಮಿನ್ B1 ಸೈಂಟಿಫಿಕ್ ನೇಮ್ ಏನದ ಅಂದರೆ ಥೈಮೈನ್. ವಿಟಮಿನ್ B1 ಇಲ್ಲಿ ಬರ್ತೀನಿ ನಾನು, ವಿಟಮಿನ್ B1 ಥೈಮೈನ್ ಅಂತಾರ. ಅದೇ ರೀತಿ B2 ರಿಬೋಫ್ಲೇವಿನ್, B3 ಕೊಟ್ಟಿಲ್ಲ ಅವರು, ಬಟ್ B3 ಏನಂತಾರ, ನಿಯಾಸಿನ್ ಅಂತಾರ. B3 ನಿಯಾಸಿನ್. B6 ಕೊಟ್ಟಾರ, B6 ಪಿರಿಡಾಕ್ಸಿನ್ ಅಂತ ಕರೀತಾರೆ, ಪಿರಿಡಾಕ್ಸಿನ್. ಮತ್ತೆ ಯಾವ್ದು ಕೊಟ್ಟಾರ, ವಿಟಮಿನ್ ಸಿ ಕೊಟ್ಟಾರ, ವಿಟಮಿನ್ ಸಿ ಅಸ್ಕಾರ್ಬಿಕ್ ಆಸಿಡ್. B1 ಥೈಮೈನ್ ಅದ, ಕರೆಕ್ಟ್ ಅದ. B2 ರಿಬೋಫ್ಲೇವಿನ್ ಅದ. B6 ಪಿರಿಡಾಕ್ಸಿನ್ ಆಗಬೇಕು, ನಿಯಾಸಿನ್ ಕೊಟ್ಟಾರ ಅವರು, ನಿಯಾಸಿನ್. B3 ಆಕ್ಚುಲಿ B6 ಪಿರಿಡಾಕ್ಸಿನ್ ಆಗಬೇಕು. ವಿಟಮಿನ್ ಸಿ ಅಸ್ಕಾರ್ಬಿಕ್ ಆಸಿಡ್ ಕರೆಕ್ಟ್ ಅದ. ಆಪ್ಷನ್ ಕರೆಕ್ಟ್ ಹಾಕ್ಬೋದು, ಬಟ್ ದೇರ್ ಇಸ್ ಅ ಸ್ಮಾಲ್ ಮಿಸ್ಟೇಕ್. ನೆಕ್ಸ್ಟ್ ಕ್ವಶನ್. ಮ್ಯಾಚ್ ದ ಫಾಲೋವಿಂಗ್. ಲಿಸ್ಟ್ 1 and ಲಿಸ್ಟ್ 2 ಕೊಟ್ಟಾರ, ಯು ಹ್ಯಾವ್ ಟು ಮ್ಯಾಚ್ ಲಿಸ್ಟ್ 1 and ಲಿಸ್ಟ್ 2. ಕವಿರಾಜ ಮಾರ್ಗ ಯಾರ್ದು ಅಂತ. ಕವಿರಾಜ ಮಾರ್ಗ ಅಮೋಘ ವರ್ಷ ನೃಪತುಂಗ, ಆದಿಪುರಾಣ ಪಂಪದ್ದು. ಶಬ್ದಮಣಿ ದರ್ಪಣ ಕೇಶಿರಾಜದ್ದು, ಇದು ವ್ಯಾಕರಣ ಗ್ರಂಥ. ಕುಮಾರವ್ಯಾಸ ಭಾರತ, ಇದು ಗದುಗಿನ ನಾರನಪ್ಪ ಅಂದರೆ ಕುಮಾರವ್ಯಾಸದ್ದು. ಓಕೆ, ಆಪ್ಷನ್ ಸಿ ಇಸ್ ಕರೆಕ್ಟ್, ದಟ್ ಇಸ್ A2, B3, C4 and D1. ನೆಕ್ಸ್ಟ್ ಕ್ವಶನ್. ಡಿಸ್ಟ್ರಿಕ್ಟ್ ವಿತ್ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಸ್ಟಂಟೆಡ್ ಚಿಲ್ಡ್ರನ್ ಇನ್ ಕರ್ನಾಟಕ. ಅತಿ ಹೆಚ್ಚು ಶೇಕಡಾವಾರು ಕುಂಠಿತ ಬೆಳವಣಿಗೆ ಮಕ್ಕಳು ಇದ್ದಾರೆ ಅಂತ. ಇದು ಯಾದಗಿರಿ ಎಷ್ಟಂದ್ರೆ 57.6% ಕುಂಠಿತ ಮಕ್ಕಳ ಬೆಳವಣಿಗೆ, ಸ್ಟಂಟೆಡ್ ಚಿಲ್ಡ್ರನ್ಸ್ ಇದ್ದಾರೆ ಅಂಡರ್ ದ ಏಜ್ ಆಫ್ 5 years. ನೆಕ್ಸ್ಟ್ ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಈ ಸ್ಟೇಟ್ಮೆಂಟ್ ಕೊಟ್ಟಾರ, ಸೊ ಸ್ಟೇಟ್ಮೆಂಟ್ ಯಾವ ಸರಿಯಾದ ತಪ್ಪದ ಹೇಳಬೇಕು. ವೈಕೋಮ್ ಸತ್ಯಾಗ್ರಹವನ್ನು ಟಿ.ಕೆ. ಮಾಧವನ್ ಅವರು ಪ್ರಾರಂಭಿಸಿದರು. ಹೇಳಿಕೆ 2, ವಿನೋಬಾ ಭಾವೆ ಅವರು ಭೂದಾನ ಚಳವಳಿಯನ್ನು ಪ್ರಾರಂಭಿಸಿದರು. ಸೊ ವೈಕೋಮ್ ಚಳವಳಿಯನ್ನು ಟಿ ಮಾಧವನ್ ಅವರು ಸ್ಟಾರ್ಟ್ ಮಾಡ್ತಾರೆ. ಲೀಡರ್ಸ್ ಯಾರು, ಟಿ ಮಾಧವನ್ ಅಂಡ್ ಕೆಳಪ್ಪನ್ ಮತ್ತು ಕೇಶವ ಮೆನನ್. ಸೊ ಟಿ ಮಾಧವನ್ ಇಸ್ ಒನ್ ಆಫ್ ದಿ ಲೀಡರ್. ಪ್ರಾರಂಭ ಮಾಡಲಿಕ್ಕೆ ಮಾಧವನ್ ಅವರು ಒನ್ ಆಫ್ ದಿ ಲೀಡರ್. ಸೊ ಇದು ಆಪ್ಷನ್, ಇದು ಹೇಳಿಕೆ ಸರಿಯಾದ. ವಿನೋಬಾ ಭಾವೆ ಅವರು ಭೂದಾನ ಚಳವಳಿಯನ್ನು ಪ್ರಾರಂಭಿಸಿದರು. ಹೌದು, ಕರೆಕ್ಟ್ ಅದ. ಇದು ವಿನೋಬಾ ಭಾವೆ ಭೂದಾನ ಚಳವಳಿಯನ್ನು 1951 ನಲ್ಲಿ ಸ್ಟಾರ್ಟ್ ಮಾಡ್ತಾರ. ಆನ್ಸರ್ ಈಸ್ ಡಿ. ಎ ಮತ್ತು ಬಿ ಎರಡು ಸರಿ ಇದೆ. ನೆಕ್ಸ್ಟ್ ಕ್ವಶನ್. ಅರೇಂಜ್ ದ ಫಾಲೋವಿಂಗ್ ಇನ್ ದ ಅಸೆಂಡಿಂಗ್ ಆರ್ಡರ್ ಆಫ್ ದರ್ ಅರ್ತ್ ಸರ್ಫೇಸ್. ಅರ್ತ್ ಸರ್ಫೇಸ್ ಇಂದ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಈ ಲೇಯರ್ ನ ಏರಿಕೆ ಕ್ರಮದಲ್ಲಿ ಬರಿಬೇಕು. ಫಸ್ಟ್ ಯಾವ್ದು ಬರ್ತದ, ಅರ್ತ್ ಆದ್ಮೇಲೆ ಟ್ರೋಪೋಸ್ಪಿಯರ್ ಬರ್ತದ, ಆಮೇಲೆ ಸ್ಟ್ರಾಟೋ ಬರ್ತದ, ಸ್ಟ್ರಾಟೋಸ್ಪಿಯರ್ ಬರ್ತದ, ಆಮೇಲೆ ಮೀಸೋಸ್ಪಿಯರ್ ಬರ್ತದ, ಆಮೇಲೆ ಥರ್ಮೋ, ಆಮೇಲೆ ಎಕ್ಸೋಸ್ಪಿಯರ್. 0 to 12 ಕಿಲೋಮೀಟರ್ ಇರ್ತದ. ಇದು 12 to 50 ಕಿಲೋಮೀಟರ್, ಇದು 50 to 85, ಇದು 85 to 600 ಕಿಲೋಮೀಟರ್ ಇರ್ತದೆ ಥರ್ಮೋ. ಆಮೇಲೆ ಇದು 600 to 10,000 ಕಿಲೋಮೀಟರ್ ತನಕ ಇರ್ತದೆ. ದಿಸ್ ಈಸ್ ದಿ ಅಸೆಂಡಿಂಗ್ ಆರ್ಡರ್ ಇರ್ತದೆ. ಐನೋಸ್ಪಿಯರ್ ಇಸ್ 55 ಇಂದ ಇಲ್ಲಿಂದ 55 ಇಂದ 850 ತನಕ ಇರ್ತದೆ. ಸೊ ಇದು ಮಿಕ್ಸ್ ಆಫ್ ಮೀಸೋ, ಥರ್ಮೋ ಅಂಡ್ ಎಕ್ಸೋ. ಇಲ್ಲೆಲ್ಲ ಓವರ್ಲ್ಯಾಪ್ಸ್ ಫ್ರಮ್ ಮೀಸೋ ಟು ಎಕ್ಸೋ ತನಕ ಇರ್ತದೆ. ಸೊ ಇದನ್ನೇ ನಾವು ನೆಕ್ಸ್ಟ್ ತೊಗೊಂಡ್ರು ಸಹಿತ ಐನೋಸ್ಪಿಯರ್ ಬಿ ಅಂತ ತಗೊಂಡು. ಅದಾದ್ಮೇಲೆ ಸ್ಟ್ರಾಟೋ ಮತ್ತು ಮೀಸೋ ಕೊಟ್ಟಾರ. ಸ್ಟ್ರಾಟೋ ಫಸ್ಟ್ ಬರ್ತದ, ಸ್ಟ್ರಾಟೋ ಸಿ ಫಸ್ಟ್ ಬರ್ತದ, ಆಮೇಲೆ ಮೀಸೋ ಡಿ, CDBA. ಆಪ್ಷನ್ ಎ ಇಸ್ ಕರೆಕ್ಟ್, CDBA. ಕ್ವಶನ್.
100 acres of land is allotted to Sanskrit University in the following district. ಯಾವ ಡಿಸ್ಟಿಕ್ಗೆ 100 acres ಲ್ಯಾಂಡ್ ಕೊಟ್ಟಾರ ಸಂಸ್ಕೃತ್ ಯೂನಿವರ್ಸಿಟಿಗೆ ಅಂತ? ಇದು ಬಿ ರಾಮನಗರ ಡಿಸ್ಟಿಕ್ಗೆ ಕೊಟ್ಟಾರ. ರಾಮನಗರ ಡಿಸ್ಟಿಕ್ ಇರುವಂಥ ತಿಪ್ಪಸಂದ್ರ ವಿಲೇಜ್ ಅಲ್ಲಿ ಸಂಸ್ಕೃತ್ ಯೂನಿವರ್ಸಿಟಿ, ದಟ್ ಇಸ್ ಕರ್ನಾಟಕ ಸಂಸ್ಕೃತ್ ಯೂನಿವರ್ಸಿಟಿ ಮಾಡಲಿಕ್ಕೆ 100 acres ಲ್ಯಾಂಡ್ ಅನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್, ದ ಚೀಫ್ ಎಕನಾಮಿಕ್ ಅಡ್ವೈಸರ್ ಟು ದಿ ಗವರ್ಮೆಂಟ್ ಆಫ್ ಇಂಡಿಯಾ ಈಸ್ 2018 to 21 ಯಾರಿದ್ರು ಅಂದ್ರೆ ಕೆ ಸುಬ್ರಹ್ಮಣ್ಯಂ ಇದ್ರು. ಆಮೇಲೆ 22 ದಿಂದ 27 ತನಕ ಡಾಕ್ಟರ್ ವಿ ಅನಂತ ನಾಗೇಶ್ವರನ್ ಅದಾರ. 22 ದಿಂದ 27 ತನಕ ಅದಾರ ಅವರು. ಅದಕ್ಕಿಂತ ಮುಂಚೆ 18 ದಿಂದ 21 ತನಕ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯನ್ ಇದ್ರು. ಮೋಸ್ಟ್ಲಿ ಕೆ ವಿ ಸುಬ್ರಹ್ಮಣ್ಯನ್, ಬಟ್ ಇಲ್ಲಿ ಆಪ್ಷನ್ ಬಿ, ದಟ್ ಇಸ್ ವಿ ಅನಂತ ನಾಗೇಶ್ವರನ್ ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್, ಪದ್ಮ ಅವಾರ್ಡ್ಸ್ ವೇರ್ ನಾಟ್ ಅನೌನ್ಸ್ಡ್ ಡ್ಯೂರಿಂಗ್ ದ ಇಯರ್ಸ್. ಇಲ್ಲಿ ಪದ್ಮ ಅವಾರ್ಡ್ಸ್ನ ಯಾವಾಗ ಕೊಟ್ಟಿಲ್ಲ ಅಂತ. ಪದ್ಮ ಅವಾರ್ಡ್ಸ್ನ ಕೊಡದೇ ಇರುವಂಥ ಇಯರ್ಸ್ ಯಾವುದ್ರೆ 1978, 1979 ಮತ್ತು 1993 to 1997 ತನಕ ಕೊಟ್ಟಿಲ್ಲ. 1978ಗೂ ಕೊಟ್ಟಿಲ್ಲ, 79ಗೂ ಕೊಟ್ಟಿಲ್ಲ, ಮತ್ತು 93 to 97 ತನಕ ಕೊಟ್ಟಿಲ್ಲ. ಇಲ್ಲಿ ಕೊಟ್ಟಿರುವಂಥದ್ದು 93 to 97. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಕೆಳಗೆ ನೀಡಿದ ಹೇಳಿಕೆಯನ್ನು ಪರಿಗಣಿಸಿ. ಸ್ಟೇಟ್ಮೆಂಟ್ ಎ, ಮೊದಲನೇ ವಾಕ್ಚಿತ್ರವು ದಿ ಜಾಜ್ ಸಿಂಗರ್. ಸ್ಟೇಟ್ಮೆಂಟ್ ಬಿ, ಮೊದಲನೇ ಸಂಗೀತ ಚಿತ್ರವು ಡಾನ್ ಜುಯಾನ್. ಇಲ್ಲಿ ಮೊದಲನೇ ವಾಕ್ಚಿತ್ರವು ದ ಜಾಜ್ ಸಿಂಗರ್, ಇದು ಸರಿಯಾದ ಸ್ಟೇಟ್ಮೆಂಟ್ ಅದ. ಇದು 1927ರಲ್ಲಿ ತೆರೆಕಂಡ ಚಿತ್ರ. ಇದು ಮೊದಲನೇ ವಾಕ್ಚಿತ್ರ, ದಟ್ ಈಸ್ ದ ಜಾಜ್ ಸಿಂಗರ್. ಅದೇ ರೀತಿ ಮೊದಲನೇ ಸಂಗೀತ ಚಿತ್ರವು ಡಾನ್ ಜುಯಾನ್, ಇದು 1926ರಲ್ಲಿ ತೆರೆಕಂಡ ಚಿತ್ರ. ಕರಾಜ್ ಫಸ್ಟ್ ಫುಲ್ ಲೆಂತ್ ಟಾಕಿ ಯಾವುದಂದ್ರೆ ಅಲಮ್ ಆರ, ಇದು ಬಿಡುಗಡೆ ಆದ್ದು 1931ರಲ್ಲಿ. ಓಕೆ, ಸೊ ಇಲ್ಲಿ ಸ್ಟೇಟ್ಮೆಂಟ್ ಎ ಮತ್ತು ಸ್ಟೇಟ್ಮೆಂಟ್ ಬಿ ಎರಡು ಸರಿಯಾದ ಸ್ಟೇಟ್ಮೆಂಟ್ ಇರೋದ್ರಿಂದ ಆಪ್ಷನ್ ಎ ಮತ್ತು ಬಿ ಎರಡೂ ಸರಿ. ನೆಕ್ಸ್ಟ್ ಕ್ವಶನ್, ಎನ್ ಯೂನಿಕಾರ್ನ್ ಈಸ್. ಆಪ್ಷನ್ಸ್ ಆರ್ a startup valued at more than 1 billion, B an unique product in the market, C a company producing unique type of good, and D is an unique animal. Unicorn refers to, unicorn edukantandre a startup company valued at more than 1 billion. So option A is correct. Adri unicorn is also legendary creature, ಒಂದು creature ಪ್ರಾಣಿ ಟೈಪ್ ಕಾಣುವಂತ creature ಗೂ ಏನಂತಾರ unicorn ಅಂತಾರ. ಬಟ್ ಹಿಯರ್ ಆಪ್ಷನ್ ಎ, ದಟ್ ಇಸ್ ದ ಸ್ಟಾರ್ಟ್ಅಪ್ valued at more than 1 billion. ದಿಸ್ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಶಕ ಸಂವತ್ಸರದ ಬದಲಾಗಿ ವಿಕ್ರಮ ಸಂವತ್ಸರವನ್ನು ಪ್ರಾರಂಭಿಸಿದ ರಾಜ ಯಾವ ರಾಜವಂಶಕ್ಕೆ ಸೇರಿದವರಾಗಿದ್ದಾರೆ? ಇದರಲ್ಲಿ ಆಪ್ಷನ್ಸ್ ದ್ವಾರ ಸಮುದ್ರದ ಹೊಯ್ಸಳರು, ಬಿ ಬಾದಾಮಿಯ ಚಾಲುಕ್ಯರು, ಸಿ ಕಲ್ಯಾಣದ ಚಾಲುಕ್ಯರು, ಡಿ ರಾಷ್ಟ್ರಕೂತರು. ಕರೆಕ್ಟ್ ಆಪ್ಷನ್ ಅಂದ್ರೆ ಕಲ್ಯಾಣದ ಚಾಲುಕ್ಯರ ರಾಜ ವಿಕ್ರಮಾದಿತ್ಯ 6. ಇವ್ರು ಏನ್ ಮಾಡ್ತಾರೆ, ಕಲ್ಯಾಣ ಚಾಲುಕ್ಯರ ರಾಜ ವಿಕ್ರಮಾದಿತ್ಯ 6 ಶಕ ಸಂವತ್ಸರ ಬದಲಾಗಿ ವಿಕ್ರಮ ಸಂವತ್ಸರ ಪ್ರಾರಂಭಿಸ್ತಾನೆ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್, ಕಲ್ಯಾಣದ ಚಾಲುಕ್ಯರು. ನೆಕ್ಸ್ಟ್ ಕ್ವಶನ್, ಔಟ್ ಆಫ್ ದಿ 7 ವಂಡರ್ಸ್ ಆಫ್ ದಿ ಏನ್ಸಿಯಂಟ್ ವರ್ಲ್ಡ್ ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಸ್ಟಿಲ್ ಪ್ರಿಸರ್ವ್ಡ್. ಅಂದ್ರೆ ಪ್ರಾಚೀನ ಜಗತ್ತಿನ 7 ಅದ್ಭುತಗಳಲ್ಲಿ ಒಂದನ್ನು ಈಗಿನ ಆಧುನಿಕ 7 ಅದ್ಭುತಗಳಲ್ಲಿ ಒಂದನ್ನು ಉಳಿಸಿಕೊಳ್ಳಲಾಗಿದೆ ಅಂತ ಕೇಳ್ತಾರೆ. ಇಲ್ಲಿ ಆಪ್ಷನ್ಸ್ ಪಿರಮಿಡ್ಸ್ ಆಫ್ ಈಜಿಪ್ಟ್, ಡಯಾನಾ ದೇವಾಲಯ, ಲೈಟ್ ಹೌಸ್ ಆಫ್ ಫ್ಯಾರೋಸ್. ಆಪ್ಷನ್ ಮೂರರಲ್ಲಿ ಯಾವ್ದು ಅಂತ. ಜಗತ್ತಿನ 7 ಅದ್ಭುತಗಳಿಲ್ಲ, ಅದರಲ್ಲಿ ಉಳಿಸಿಕೊಂಡಿದ್ದು ಒಂದೇ, ಅದು ಪಿರಮಿಡ್ಸ್ ಆಫ್ ಈಜಿಪ್ಟ್. ಒಂದನ್ನು ಮಾತ್ರ ಉಳಿಸ್ಕೊಂಡಿದ್ದಾರೆ. ಸೊ ಇಲ್ಲಿ ಓನ್ಲಿ ಎ ಇರೋದು ಡಿ ಆಪ್ಷನ್. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಯಾವ ಅಂತಾರಾಷ್ಟ್ರೀಯ ಒಕ್ಕೂಟದ ಕೃಷಿ ರಫ್ತುಗಳ 8ನೇ ಸಭೆಯನ್ನು ಭಾರತ ದೇಶದಲ್ಲಿ ಇತ್ತೀಚೆಗೆ ಆಯೋಜಿಸಲಾಗಿದ್ದು? ಆಪ್ಷನ್ಸ್ ಆರ್ SCO, ಬಿ ASEAN, ಸಿ ಬಿಮ್ಸ್ಟೆಕ್ ಅಂಡ್ ಡಿ ಸಾರ್ಕ್. ಇದರಲ್ಲಿ 2021ರಲ್ಲಿ ದ ಇಂಡಿಯಾ ಹೋಸ್ಟೆಡ್ ದಿ 8th ಮೀಟಿಂಗ್ ಆಫ್ ಅಗ್ರಿಕಲ್ಚರಲ್ ಎಕ್ಸ್ಪೋರ್ಟ್ಸ್ ಆಫ್ ಬಿಮ್ಸ್ಟೆಕ್ ಕಂಟ್ರೀಸ್. ಬಿಮ್ಸ್ಟೆಕ್ ಅಂದ್ರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್. ಹಿಯರ್ ದ ಆಪ್ಷನ್ ಸಿ ಇಸ್ ಕರೆಕ್ಟ್. ಕ್ವಶನ್, ಕೆಳಗೆ ನೀಡಲಾದ ಹೇಳಿಕೆಗಳನ್ನು ಪರಿಗಣಿಸಿ. ಸ್ಟೇಟ್ಮೆಂಟ್ ಎ, ತಾಷ್ಕೆಂಟ್ ಒಪ್ಪಂದಕ್ಕೆ ರಷ್ಯಾ ಮತ್ತು ಭಾರತ ದೇಶಗಳು ಸಹಿ ಹಾಕಿವೆ. ಸ್ಟೇಟ್ಮೆಂಟ್ ಬಿ, ಶಿಮ್ಲಾ ಒಪ್ಪಂದಕ್ಕೆ ಭಾರತ ಮತ್ತು ಪಾಕಿಸ್ತಾನ ದೇಶಗಳು ಸಹಿ ಹಾಕಿವೆ.
ಬಹಳ ಜನ ಗೊತ್ತಿರೋ ತಾಸ್ಕೆಂಟ್ ಒಪ್ಪಂದ ವಾಸ್ ಸೈನ್ಡ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್. 1965ರಲ್ಲಿ ಯುದ್ಧ ಆಗ್ತದೆ, ಇಂಡಿಯಾ ಪಾಕ್ ಯುದ್ಧ ಆಗ್ತದೆ. ಅದನ್ನ ಎಂಡ್ ಮಾಡಲಿಕ್ಕೆ 1966ರಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ್ ಒಂದು ಅಗ್ರಿಮೆಂಟ್ ಬರ್ತದೆ. ದ್ಯಾಟ್ ಅಗ್ರಿಮೆಂಟ್ ಇಸ್ ಕಾಲ್ಡ್ ಆಸ್ ತಾಸ್ಕೆಂಟ್ ಅಗ್ರಿಮೆಂಟ್. ಇದು ಆಗಿದ್ದು 1966ರಲ್ಲಿ. ಸೊ ಸ್ಟೇಟ್ಮೆಂಟ್ ಎ ತಪ್ಪದ. ಅದೇ ರೀತಿ ಸ್ಟೇಟ್ಮೆಂಟ್ ಬಿ ಸಿಮ್ಲಾ ಒಪ್ಪಂದ ಇದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಆದಂತಹ ಒಪ್ಪಂದದ. ಇದು 1971ರಲ್ಲಿ ಆದಂತಹ ಯುದ್ಧ. ಇಂಡಿಯಾ ಪಾಕ್ ಯುದ್ಧ ಆಗ್ತದೆ 1971ರಲ್ಲಿ. ಅದನ್ನ ಎಂಡ್ ಮಾಡಲಿಕ್ಕೆ 1972ರಲ್ಲಿ ಆದಂಥ ಅಗ್ರಿಮೆಂಟ್ ಅದ. ದ್ಯಾಟ್ ಅಗ್ರಿಮೆಂಟ್ ಇಸ್ ಕಾಲ್ಡ್ ಶಿಮ್ಲಾ ಅಗ್ರಿಮೆಂಟ್. ಇದು ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಆದಂಥ ಅಗ್ರಿಮೆಂಟ್. ಸೊ ಸ್ಟೇಟ್ಮೆಂಟ್ ಬಿ ಸರಿಯಾದ ಸ್ಟೇಟ್ಮೆಂಟ್ ಇರೋದ್ರಿಂದ ಇಲ್ಲಿ ಆಪ್ಷನ್ ಬಿ ಈಸ್ ಕರೆಕ್ಟ್. ದಟ್ ಈಸ್ ಬಿ ಮಾತ್ರ ಸರಿ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸ್ಟೇಟ್ಮೆಂಟ್ ಎ, ಅವಲೋಕನ ತಂತ್ರಾಂಶವನ್ನು ಕರ್ನಾಟಕ ಸರ್ಕಾರ ಜನವರಿ 2021ರಲ್ಲಿ ಬಿಡುಗಡೆ ಮಾಡಿತು. ಬಿ, ಇದನ್ನು ಪರಿಸರದ ಬದಲಾವಣೆಯನ್ನು ಪತ್ತೆ ಮಾಡಲು ಬಳಸಲಾಗುವುದು. ಅವಲೋಕನ ತಂತ್ರಾಂಶವನ್ನು ಕರ್ನಾಟಕ ಸರ್ಕಾರ ಜನವರಿ 2021ರಲ್ಲಿ ಬಿಡುಗಡೆ ಮಾಡಿತು. ಇದು ಸರಿಯಾದ ಸ್ಟೇಟ್ಮೆಂಟ್ ಅದ. ಇದನ್ನು ಬಿ ಎಸ್ ಯಡಿಯೂರಪ್ಪ ಅವರು ಸಿಎಂ ಇದ್ದಾಗ ಬಿಡುಗಡೆ ಮಾಡಿತು. ಬಟ್ ಇದು ಪರಿಸರದ ಬದಲಾವಣೆಯನ್ನು ಪತ್ತೆ ಹಚ್ಚಲು ಬಳಸಲಾಗುವುದಿಲ್ಲ. ಇದು ಸುಮಾರು 1800 ಗೌರ್ಮೆಂಟ್ ಪ್ರೋಗ್ರಾಮ್ದ ಫೈನಾನ್ಷಿಯಲ್ ಮತ್ತು ಫಿಸಿಕಲ್ ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡ್ತದೆ. ಅದಕ್ಕಾಗಿ ಅವಲೋಕನ ತಂತ್ರಾಂಶವನ್ನು ಬಳಸ್ತಾರ. ಸೊ ಇದು ಪರಿಸರ ಬದಲಾವಣೆಗೆಲ್ಲ ಸ್ಟೇಟ್ಮೆಂಟ್ ಎ ಒಂದೇ ಸರಿಯಾಗಿದೆ. ಎ ಸರಿ ಮತ್ತು ಬಿ ತಪ್ಪು. ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಮ್ಯಾಚ್ ದ ಲಿಸ್ಟ್ 1 and list 2. ಕ್ರಿಪ್ಟೋಕರೆನ್ಸಿ, ಮೆಟಾವರ್ಸ್, ಗೂಗಲ್, ಟ್ವಿಟರ್. ಲಿಸ್ಟ್ 2 ಅಲ್ಲಿ ಸತೋಶಿ ನಾಕಮೋಟೋ, ಬಿ ಲ್ಯಾರಿ ಪೇಜ್, 3 ಇವಾನ್ ವಿಲಿಯಮ್ಸ್, 4 ಮಾರ್ಕ್ ಜುಕರ್ಬರ್ಗ್. ಕ್ರಿಪ್ಟೋಕರೆನ್ಸಿ ಇಸ್ ಆಲ್ಸೋ ಅ ಬಿಟ್ ಕಾಯಿನ್. ಇದನ್ನ ಮಾಡಿದವರು ಸತೋಶಿ ನಾಕಮೋಟೋ. ಸೊ ಎ ಈಸ್ 1. ಎರಡನೇದು ಮೆಟಾವರ್ಸ್ ಸಿಇಒ ಯಾರದಾರ ಅಂದ್ರೆ ಮಾರ್ಕ್ ಜುಕರ್ಬರ್ಗ್. ಸೊ ಬಿ ಈಸ್ 4. ಅಂಡ್ ಗೂಗಲ್ co-founder ಯಾರಿದ್ದಾರೆ? ಲ್ಯಾರಿ ಪೇಜ್. ಲ್ಯಾರಿ ಪೇಜ್ is one of the co-founder of Google. So C is 2. One of the co-founder of the Twitter is Evan Williams. So it is 3. So A1, B4, C2 and D3. So option B is correct. Question, ರಾಜ್ಯ ನೀತಿಯ ನೇರ ತತ್ವಗಳಡಿಯಲ್ಲಿ 1976ರ 42ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಈ ಕೆಳಕಂಡ ಯಾವ ಅಂಶಗಳನ್ನು ಸೇರಿಸಲು ಅವಕಾಶ ಕಲ್ಪಿಸಲಾಯಿತು? ಆಪ್ಷನ್ ಇದೆ, ಮಕ್ಕಳ ಆರೋಗ್ಯಾಭಿವೃದ್ಧಿ, ಬಿ ಎರಡನೇದ್ದು ಉಚಿತ ಕಾನೂನು ಸೇವೆ, 3 ಗೌರವಿತ ಉತ್ತಮ ಜೀವನ. ಇದರಲ್ಲಿ ಯಾವುದನ್ನ ಸೇರಿಸಲು ಅವಕಾಶ ಕಲ್ಪಿಸಲಾಗಿದೆ ಅಂದ್ರೆ ಮಕ್ಕಳ ಆರೋಗ್ಯಾಭಿವೃದ್ಧಿ ಮತ್ತು ಉಚಿತ ಕಾನೂನು ಸೇವೆ ಎರಡನ್ನು ಮಾತ್ರ. ಆಪ್ಷನ್ ಸ್ಟೇಟ್ಮೆಂಟ್ 3 ಗೌರವಿತ ಉತ್ತಮ ಜೀವನ ಇಲ್ಲ. ಸೊ 1 ಮತ್ತು 2 ಸರಿಯದೆ. ಆಪ್ಷನ್ ಅಲ್ಲಿ ಡಿ ಆಪ್ಷನ್ ಸರಿಯದ, 1 ಮತ್ತು 2 ಮಾತ್ರ. ಕ್ವೆಶ್ಚನ್, 18 ವಿದ್ಯಾರ್ಥಿಗಳು ತರಗತಿಯಲ್ಲಿ 3/5 ಸೀಟುಗಳನ್ನು ಉಪಯೋಗಿಸಿರುತ್ತಾರೆ. ಅದರ ಸಾಮರ್ಥ್ಯದ 2/3 ಭರ್ತಿಯಾಗಲು ಇನ್ನು ಎಷ್ಟು ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಬೇಕು? ಅಂದ್ರೆ 18 ಸ್ಟೂಡೆಂಟ್ಸ್ ಆಕ್ಯುಪೈ 3/5 of the seats in the classroom. How many more students can be admitted so that 2/3 of the capacity will be full? ಅಂದ್ರೆ ಅವ್ರು ಕೊಟ್ಟಿರೋದು 3/5 of the class full ಆಯ್ತು ಅಂದ್ರೆ ಎಷ್ಟು ಹುಡುಗರು ಆಕ್ಯುಪೈ ಮಾಡ್ತಾವ ಸೀಟ್ಸ್ ಅಂದ್ರೆ 18 ಸೀಟ್ಸ್ ಫುಲ್ ಆಗ್ತಾವ. 2/3 ಮಾಡ್ಲಿಕ್ಕೆ ಇನ್ನೂ ಎಷ್ಟು ಹುಡುಗರು ಬೇಕಿಲ್ಲಿ, ಹುಡುಗರು ಎಷ್ಟು ಸೀಟನ್ನ ಫಿಲ್ ಮಾಡಿದ್ರೆ 2/3 ಫಿಲ್ ಆಗ್ತದೆ ಅಂತ ಕೇಳ್ತಾರೆ. ಸೊ ನಮ್ಗೆ ಏನ್ ಬೇಕು, ಎಷ್ಟು ಹುಡುಗರು ಫಿಲ್ ಆಗ್ತಾರ, 2/3 ಅಂದ್ರೆ ಎಷ್ಟು ಹುಡುಗರು ಫಿಲ್ ಆಗ್ತಾರ ಅಂತ ಅದು ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನ ಮಾಡಬೇಕಾದ್ರೆ ನಮಗೆ ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ನಂಬರ್ ಆಫ್ ಸೀಟ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 3/5 into x ಇದೆ ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಈಕ್ವಲ್ ಟು 18 ಅಂತ ತಗೊಳ್ಳೋದು. ಅಂದ್ರೆ ನೋಡ್ರಿ 3/5 ಅಂದ್ರೆ 3/5 ಇಂಟು x ಅಂದ್ರೆ ಟೋಟಲ್ ನಂಬರ್ ಆಫ್ ಸೀಟ್ಸ್ ಈಕ್ವಲ್ ಟು ಎಷ್ಟದ 3/5 ಗೆ 18 ಸೀಟ್ಸ್ ಫುಲ್ ಆಗ್ತಾವ. ಇಲ್ಲಿ x ನ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು 18 into 5 divided by 3. ಸೊ 3 1 3 6. ಸೊ ಟೋಟಲ್ ನಂಬರ್ ಆಫ್ ಸೀಟ್ಸ್ ಈಕ್ವಲ್ ಟು 30 ಬಂತು ನಮ್ದು. ಕರೆಕ್ಟ್. ಇನ್ನೇನ್ ಮಾಡ್ಕೋದು ನಾವು 2/3 ಸೀಟ್ಸ್ ಅಂದ್ರೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು. 2/3 ಸೀಟ್ಸ್ ಅಂದ್ರೆ 2/3 into x value is 30 equal to 2/3 ಸೀಟ್ಸ್ ಅಂದ್ರೆ 20 ಸೀಟ್ಸ್ ಆಯ್ತು. 20 ಸೀಟ್ಸ್ minus 18 ಸೀಟ್ಸ್. ಇನ್ನು ಎಷ್ಟು ಬೇಕು 2/3 ಆಗ್ಲಿಕ್ಕೆ? ಇಬ್ಬರು ವಿದ್ಯಾರ್ಥಿಗಳು ಬೇಕು ನಮಗೆ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್, 2. ಓಕೆ.
ನೆಕ್ಸ್ಟ್ ಒನ್, ವಿದುರಾಶ್ವತ ದಿನವನ್ನು ಈ ದಿನ ಆಚರಿಸಲಾಗಿತ್ತು. ವಿದುರಾಶ್ವತ ದಿನ ಅಂದ್ರೆ ಏನಂತ ನೋಡೋಣ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ ಗ್ರಾಮ ಏನದಲ್ಲ, ಆ ವಿದುರಾಶ್ವತ ಗ್ರಾಮದಲ್ಲಿ 1938ರಲ್ಲಿ ಜಲಿಯನ್ ವಾಲಾಬಾಗ್ ಹೆಂಗೈತಲ್ಲ ಅದೇ ರೀತಿ ಇಲ್ಲಿ ದೇಶಭಕ್ತರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಧ್ವಜ ಹಾರಿಸಲು ಯತ್ನಿಸಿದಾಗ ಏನ್ ಮಾಡ್ತಾರ, ಅವ್ರ ಮೇಲೆ ಗುಂಡಿನ ದಾಳಿ ಮಾಡ್ತಾರ. ಅದರಲ್ಲಿ 32ಕ್ಕೂ ಹೆಚ್ಚು ದೇಶಭಕ್ತರು ಸಾವನ್ನಪ್ತಾರ. ಅದ್ರ ಸಲುವಾಗಿ ಏನಾದ್ರು ವಿದುರಾಶ್ವತ ಹತ್ಯಾಕಾಂಡ ಅಂತ ಹೇಳಿ ಇದನ್ನ 1938 ಏಪ್ರಿಲ್ 25ರಂದು ಇದನ್ನ ಆಗಿರ್ತದೆ. ಇದು ಅದಕ್ಕಾಗಿ ಏಪ್ರಿಲ್ 25ರಂದು ವಿದುರಾಶ್ವತ ದಿನ ಅಂತ ಹೇಳಿ ಆಚರಿಸಲಾಗಿತ್ತು. ಇಲ್ಲಿ ಕೊಟ್ಟಂತ ಆಪ್ಷನ್ ಅಲ್ಲಿ ಏಪ್ರಿಲ್ 25 ಇಲ್ಲ. ಸೊ ಕರೆಕ್ಟ್ ಆನ್ಸರ್ ಏನಿದೆ ಅಂದ್ರೆ ಏಪ್ರಿಲ್ 25. ಏಪ್ರಿಲ್ 25 1938 ಇಸ್ ಅ ವಿದುರಾಶ್ವತ ದಿನ. ನೆಕ್ಸ್ಟ್ ಕ್ವಶನ್, ಮ್ಯಾಚ್ ದ ಲಿಸ್ಟ್ 1 and ಲಿಸ್ಟ್ 2. ಲಾರ್ಜೆಸ್ಟ್ ಸೀ ಬರ್ಡ್. ಲಿಸ್ಟ್ 1 ರಲ್ಲಿ ಲಾರ್ಜೆಸ್ಟ್ ಸೀ ಬರ್ಡ್, ಬಿ ಟಾಲೆಸ್ಟ್ ಬರ್ಡ್, ಸಿ ಫಾಸ್ಟೆಸ್ಟ್ ಬರ್ಡ್ ಅಂಡ್ ಡಿ ಫ್ಲೈಟ್ಲೆಸ್ ಬರ್ಡ್ ಅದ. ಲಿಸ್ಟ್ 2 ಅಲ್ಲಿ ಫಾಲ್ಕನ್, ಎಮು, ಆಲ್ಬೆಟ್ರಾಸ್ ಅಂಡ್ ಫೋರ್ತ್ ಒನ್ ಆಸ್ಟ್ರಿಚ್ ಅದ. ನೋಡಿ, ಟಾಲೆಸ್ಟ್ ಸೀ ಬರ್ಡ್ ಯಾವುದಂದ್ರೆ ಆಲ್ಬೆಟ್ರಾಸ್. ಟಾಲೆಸ್ಟ್ ಸೀ ಬರ್ಡ್ ಇಸ್ ಆಲ್ಬೆಟ್ರಾಸ್. ಟಾಲೆಸ್ಟ್ ಬರ್ಡ್ ಯಾವುದಂದ್ರೆ ಆಸ್ಟ್ರಿಚ್. ಇಟ್ ಇಸ್ ಫ್ಲೈಟ್ಲೆಸ್. ಆಸ್ಟ್ರಿಚ್ ಇಸ್ ಆಲ್ಸೋ ಫ್ಲೈಟ್ಲೆಸ್. ಫಾಸ್ಟೆಸ್ಟ್ ಬರ್ಡ್ ಯಾವುದಂದ್ರೆ ಫಾಲ್ಕನ್. ಫಾಲ್ಕನ್ ಇಸ್ ಅ ಫಾಸ್ಟೆಸ್ಟ್ ಬರ್ಡ್ ಅಂಡ್ ಫ್ಲೈಟ್ಲೆಸ್ ಬರ್ಡ್ ಇಸ್ ಎಮು. ಸೊ ಇಲ್ಲಿ ಕೊಟ್ಟದ್ರಲ್ಲಿ ಡಿ ಆಪ್ಷನ್ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್, Damodar is 31 years old today. He has 3 sons. After 10 years, Damodar's age will be equal to the sum of the ages of his 3 sons. What is the sum of his sons' ages today? Today ಮತ್ತೆ today and after 10 years. After 10 years ಏನದಂದ್ರೆ ದಾಮೋದರ್ ವಯಸ್ಸು ಎಷ್ಟದ? ದಾಮೋದರ್ ಟುಡೇ 31 years ಅದ. ಆಫ್ಟರ್ 10 years 41 years ಆಗ್ತದೆ. ಅಲ್ಲಿ ಆಫ್ಟರ್ 10 years ಏನು ಕೊಟ್ಟರು? ದಾಮೋದರ್ಸ್ ಏಜ್ ವಿಲ್ ಬಿ ಈಕ್ವಲ್ ಟು ದಿ ಸಮ್ ಆಫ್ ದಿ ಏಜಸ್ ಆಫ್ ಹಿಸ್ 3 sons. Let's consider the ages of his son is x and y and z today. So sum will be x plus y plus z. ಅದೇ ರೀತಿ ಆಫ್ಟರ್ 10 years ಏನಾಗ್ತದೆ? x ಗೆ ಪ್ಲಸ್ 10, y ಪ್ಲಸ್ 10 years ಆ್ಯಡ್ ಆಗ್ತದೆ, z ಗೆ ಪ್ಲಸ್ 10 years ಆ್ಯಡ್ ಆಗ್ತದೆ. ಅವ್ರು ಕೊಟ್ಟಿದ್ದು ಸಮ್ ಆಫ್ ದಿ ಏಜಸ್ ಆಫ್ ಹಿಸ್ ಸನ್ಸ್ ಆಫ್ಟರ್ 10 years ಈಕ್ವಲ್ ಟು ಏಜ್ ಆಫ್ ದಿ ದಾಮೋದರ್. ಸೊ ಈಕ್ವಲ್ ಟು 41 ಆಯಿತು. ಇಲ್ಲಿ x ಪ್ಲಸ್ y ಪ್ಲಸ್ z ಪ್ಲಸ್ 10 plus 10 plus 10 is 30 ಆಯಿತು, equal to 41. x plus y plus z equal to ಎಷ್ಟಾಯಿತು? 41 minus 30 equal to 11 ಆಯಿತು. ಓಕೆ, ಸೊ x plus y plus z ಅಂದರೆ the sum of the ages of his sons today. ಓಕೆ, equal to 11 ಆನ್ಸರ್ ಬಂತು. ಸೊ ದಿಸ್ ಈಸ್ ದಿ ಕರೆಕ್ಟ್ ಆನ್ಸರ್. ಆಪ್ಷನ್ 11 ಕೊಟ್ಟಿಲ್ಲ ಅವರು, ಸೊ ಇಟ್ ಈಸ್ 12 ಅಂತ ಮಾರ್ಕ್ ಮಾಡೋದು ಅಷ್ಟೇ. ಕರೆಕ್ಟ್ ಆನ್ಸರ್ ಈಸ್ 11. ನೆಕ್ಸ್ಟ್ ಕ್ವಶನ್, ಕೆಳಗೆ ನೀಡಲಾದ ಕರ್ನಾಟಕದಲ್ಲಿರುವ ಕಾರ್ಖಾನೆಯ ಗುಂಪುಗಳನ್ನು ಅದರ ಉತ್ಪತ್ತಿಯ ಆಧಾರದ ಮೇಲೆ ಇಳಿಮುಖವಾಗಿ ಜೋಡಿಸಿ. ಆಪ್ಷನ್ ಎ ಮೋಟಾರು ಗಾಡಿಗಳ ತಯಾರಿಕೆ, ಟ್ರೈಲರ್ಗಳು ಮತ್ತು ಸೆಮಿ ಟ್ರೈಲರ್ಗಳು, ಬಿ ಆಹಾರ ಉತ್ಪನ್ನಗಳ ತಯಾರಿಕೆ, ಸಿ ಮೂಲ ಲೋಹಗಳ ತಯಾರಿಕೆ, ಡಿ ಕೋಕ್ ಮತ್ತು ಸಂಸ್ಕರಿಸಿದ ಪೆಟ್ರೋಲಿಯಂ ಉತ್ಪನ್ನಗಳು. ಇದರಲ್ಲಿ ಎಷ್ಟು ಪರ್ಸೆಂಟ್ ಉತ್ಪತ್ತಿ ಆಗ್ತದೆ ಅದರ ಮೇಲೆ ನಾವು ಇಳಿಮುಖವಾಗಿ ಜೋಡಿಸಬೇಕು. ನೋಡಿ, ಮೋಟಾರು ಗಾಡಿಗಳ ತಯಾರಿಕೆ ಮತ್ತು ಟ್ರೇಲರ್ಗಳು ಸೆಮಿ ಟ್ರೇಲರ್ಗಳು ಎಷ್ಟಾಗ್ತದೆ ಅಂದರೆ 9.04% ಉತ್ಪತ್ತಿ ಆಗ್ತದೆ. ಆಹಾರ ಉತ್ಪನ್ನಗಳ ತಯಾರಿಕೆ 16.75% ಆಗ್ತದೆ. ಮೂಲ ಲೋಹಗಳ ತಯಾರಿಕೆ 13.33 ಆಗ್ತದೆ. ಅದೇ ರೀತಿ ಕೋಕ್ ಮತ್ತು ಸಂಸ್ಕರಿಸಿದ ಪೆಟ್ರೋಲಿಯಂ 11.75 ಆಗ್ತದೆ. ಸೊ ಇಲ್ಲಿ ಇಳಿಮುಖವಾಗಿ ಜೋಡಿಸ್ಬೇಕಂದ್ರೆ ಫಸ್ಟ್ ಯಾವ್ದು ಬರ್ತದೆ? ಆಹಾರ ಉತ್ಪನ್ನಗಳ ತಯಾರಿಕೆ, ನೆಕ್ಸ್ಟ್ ಒನ್ ಮೂಲ ಲೋಹಗಳ ತಯಾರಿಕೆ, ನೆಕ್ಸ್ಟ್ ಕೋಕ್ ಮತ್ತು ಸಂಸ್ಕರಿಸಿದ ಪೆಟ್ರೋಲಿಯಂ ಉತ್ಪನ್ನಗಳು, 4 ಮೋಟಾರು ಗಾಡಿಗಳ ತಯಾರಿಕೆ, ಟ್ರೇಲರ್ಗಳು. ಬಿಸಿಡಿಎ ಇರುವುದು ಬಿಸಿಡಿಎ ಆಪ್ಷನ್ ಸಿ ಈಸ್ ಕರೆಕ್ಟ್, ದಟ್ ಈಸ್ ಬಿಸಿಡಿಎ. ಓಕೆ, ನೆಕ್ಸ್ಟ್ ಒನ್, ಫಸ್ಟ್ ಇಂಡಿಯನ್ ವುಮೆನ್ ಟು ವಿನ್ ಗೋಲ್ಡ್ ಅಟ್ ಪ್ಯಾರಾ ಒಲಿಂಪಿಕ್ಸ್ ಈಸ್. ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಫಸ್ಟ್ ಚಿನ್ನದ ಪದಕ ಗೆದ್ದ ಭಾರತೀಯ ಮಹಿಳೆ ಯಾರಂತ ಕೇಳ್ತಾರೆ. ಇದು ಆಪ್ಷನ್ ಎ ಇಸ್ ಕರೆಕ್ಟ್, ಅವನಿ ಲೇಖರಾ. ಇವರು 2022ರಲ್ಲಿ ನಡೆದ ಟೋಕಿಯೋ ಒಲಿಂಪಿಕ್ಸ್ ದಟ್ ಇಸ್ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಚಿನ್ನದ ಪದಕವನ್ನು ಗೆಲ್ತಾರೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವ ಕ್ಯಾಲೆಂಡರ್ಗಳನ್ನು ಹೆಚ್ಚಾಗಿ ಬಳಸುತ್ತಾರೆ?
ಜೂಲಿಯನ್ ಕ್ಯಾಲೆಂಡರ್, ಕ್ರಿಶ್ಚಿಯನ್ ಕ್ಯಾಲೆಂಡರ್, ಇಯಾನ್ ಕ್ಯಾಲೆಂಡರ್ ಅಂಡ್ ಗ್ರೆಗೋರಿಯನ್ ಕ್ಯಾಲೆಂಡರ್. ಡಿ ಗ್ರೆಗೋರಿಯನ್ ಕ್ಯಾಲೆಂಡರ್. ಆಪ್ಷನ್ ಸಿ ಡಿ ಮಾತ್ರ, ದಟ್ ಈಸ್ ಗ್ರೆಗೋರಿಯನ್ ಕ್ಯಾಲೆಂಡರ್ ಮಾತ್ರ. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಕಾಯಕ ಯೋಜನೆ ಎಂದರೆ ಏನು ಅಂತ ಕೇಳ್ತಾರೆ. ಇದರಲ್ಲಿ ಆಪ್ಷನ್ಸ್ ಕೊಟ್ಟಿರೋದು ಸ್ತ್ರೀ ಸ್ವಸಹಾಯ ಗುಂಪುಗಳಿಗೆ ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಸಾಲ ಸೌಲಭ್ಯ ಯೋಜನೆ, ಬಿ ಸಣ್ಣ ಕೈಗಾರಿಕಾ ಉದ್ಯಮಗಳಿಗೆ ಸಾಲ ಸೌಲಭ್ಯ ಯೋಜನೆ, ಸಿ ವಿಶೇಷ ಚೇತನರಲ್ಲಿ ಉದ್ಯಮಶೀಲತೆಯನ್ನು ಹೆಚ್ಚಿಸಲು ಸಾಲ ಸೌಲಭ್ಯ ಯೋಜನೆ ಮತ್ತು ಡಿ ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಸಾಲ ಸೌಲಭ್ಯ ಯೋಜನೆ. ಕರ್ನಾಟಕ ಕಾಯಕ ಯೋಜನೆ ಅಂದರೆ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ 10 ಲಕ್ಷದವರೆಗೆ ಆರ್ಥಿಕ ನೆರವು ನೀಡುವ ಯೋಜನೆ ಇದೆ. ಇದು 5 ಲಕ್ಷದವರೆಗೆ ಬಡ್ಡಿ ರಹಿತ 0 to 5 ಲಕ್ಷ 1ರಿಂದ 5 ಲಕ್ಷದವರೆಗೆ ಬಡ್ಡಿ ರಹಿತ ಸಾಲ ಮತ್ತು 5ರಿಂದ 10ರವರೆಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತಾರೆ. ಇದು ಎದಕ್ಕಂದ್ರೆ ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಕೊಡುವಂತ ಸಾಲ ಆಗಿದೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಇದನ್ನು ಸ್ತ್ರೀ ಸ್ವಸಹಾಯ ಗುಂಪುಗಳಿಗೆ ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಸಾಲ ಸೌಲಭ್ಯ ಯೋಜನೆ ಇದು. ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಇಂಡಿಯಾಸ್ ಓಲ್ಡೆಸ್ಟ್ ಡ್ಯಾಮ್? ಈ ಕೊಟ್ಟಿರುವಂಥ ಡ್ಯಾಮ್ಗಳಲ್ಲಿ ಇಂಡಿಯಾಸ್ ಓಲ್ಡೆಸ್ಟ್ ಡ್ಯಾಮ್ ಯಾವುದು ಅಂತ ಕೇಳ್ತಾರೆ. ಎ ಕೃಷ್ಣರಾಜ ಸಾಗರ ಅಣೆಕಟ್ಟು, ಬಿ ಕೊಯ್ನಾ ಅಣೆಕಟ್ಟು, ಸಿ ವಾಣಿವಿಲಾಸ ಅಣೆಕಟ್ಟು ಮತ್ತು ಡಿ ತೆಹರಿ ಅಣೆಕಟ್ಟು. ಇಲ್ಲಿ ಕೃಷ್ಣರಾಜ ಸಾಗರ ಡ್ಯಾಮ್ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ಕಟ್ಟಲಿಕ್ಕೆ ಸ್ಟಾರ್ಟ್ ಆಗಿದ್ದು 1906, ಬಟ್ ಮುಗಿದಿದ್ದು 1937ರಲ್ಲಿ. ಕೊಯ್ನಾ ಡ್ಯಾಮ್ 1956ರಲ್ಲಿ, 1964ರಲ್ಲಿ ಕಂಪ್ಲೀಟ್ ಆಗ್ತದೆ. ವಾಣಿವಿಲಾಸ ಡ್ಯಾಮ್, ವಾಣಿವಿಲಾಸ ಡ್ಯಾಮ್ ಇದೆ ಓಲ್ಡೆಸ್ಟ್ ಡ್ಯಾಮ್ ಆಫ್ ದಿ ಕರ್ನಾಟಕ. ಇದು ಕರ್ನಾಟಕದ ಓಲ್ಡೆಸ್ಟ್ ಡ್ಯಾಮ್. ಇದು 1897ರಲ್ಲಿ ಸ್ಟಾರ್ಟ್ ಆಗಿ 1907ರಲ್ಲಿ ಕಂಪ್ಲೀಟ್ ಆಗ್ತದೆ. ತೆಹರಿ ಡ್ಯಾಮ್ ಇದು 1978ರಲ್ಲಿ ಸ್ಟಾರ್ಟ್ ಆಗಿ 2006ರಲ್ಲಿ ಮುಗಿತದೆ. ಇದು ಭಾರತದ ಅತಿ ಎತ್ತರದ ಡ್ಯಾಮ್ ಇದು ತೆಹರಿ ಡ್ಯಾಮ್. ಸೊ ಇಲ್ಲಿ ಕೊಟ್ಟಂತ 4 ಡ್ಯಾಮ್ಗಳಲ್ಲಿ ವಾಣಿವಿಲಾಸ ಡ್ಯಾಮ್ ಇದೆ ಕರೆಕ್ಟ್ ಆನ್ಸರ್. ಇದು ಇಂಡಿಯಾದ ಇಲ್ಲಿ ಕೊಟ್ಟಿರೋದ್ರಲ್ಲಿ ಇಂಡಿಯಾದ ಹಳೆಯ ಡ್ಯಾಮ್ ಇದು ವಾಣಿವಿಲಾಸ ಡ್ಯಾಮ್. ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ವಿಚ್ ನೇಷನ್ ಹ್ಯಾಸ್ ರೀಸೆಂಟ್ಲಿ ಡಿಕ್ಲೇರ್ಡ್ ಫುಡ್ ಎಮರ್ಜೆನ್ಸಿ? ಯಾವ ದೇಶ ಇತ್ತೀಚೆಗೆ ಆಹಾರ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿತ್ತು? 2021ರಲ್ಲಿ ಶ್ರೀಲಂಕಾ ಹ್ಯಾಸ್ ಡಿಕ್ಲೇರ್ಡ್ ದಿ ಫುಡ್ ಎಮರ್ಜೆನ್ಸಿ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್, ದಟ್ ಈಸ್ ಶ್ರೀಲಂಕಾ. ನೆಕ್ಸ್ಟ್ ಕ್ವಶನ್, ಮ್ಯಾಚ್ ದ ಲಿಸ್ಟ್ 1 and 2. ಲಿಸ್ಟ್ 1ರಲ್ಲಿ ಅವರು ಸೈಂಟಿಸ್ಟ್ ನೇಮ್ ಕೊಟ್ಟಾರ, ಲಿಸ್ಟ್ ಬಿ ಅಲ್ಲಿ ವ್ಯಾಕ್ಸಿನ್ ಕೊಟ್ಟಾರ. ಅವ್ರಿಗೆ ಯಾವ್ದು ಸಂಬಂಧ ಇದಲ್ಲ, ವ್ಯಾಕ್ಸಿನ್ ಯಾವ್ದು ಇನ್ವೆಂಟ್ ಮಾಡ್ಯಾರ ಅದಕ್ಕೆ ನಾವು ಮ್ಯಾಚ್ ಮಾಡಬೇಕು. ಎಡ್ವರ್ಡ್ ಜನ್ನರ್ ಅಂದ್ರೆ ಸ್ಮಾಲ್ ಫಾಕ್ಸ್ ವ್ಯಾಕ್ಸಿನ್ ಅನ್ನ ಇವರು ಇನ್ವೆಂಟ್ ಮಾಡ್ತಾರೆ. ಎಡ್ವರ್ಡ್ ಜನ್ನರ್ created the smallpox vaccine. So A2. Max Taylor created the vaccine for yellow fever. ಅದಕ್ಕಾಗಿ ನೊಬೆಲ್ ಪ್ರೈಸ್ ಸಿಕ್ಕಿದೆ ಅವರಿಗೆ. ಸೊ he developed a vaccine against yellow fever. So B is 4. C. Louis Pasteur rabies vaccine. rabies ರೋಗಕ್ಕೆ ವ್ಯಾಕ್ಸಿನ್ ಅನ್ನು ಫೈಂಡ್ ಔಟ್ ಮಾಡ್ತಾರ, ಇಂಟ್ರೊಡ್ಯೂಸ್ ಮಾಡ್ತಾರ. ಸೊ ಇಟ್ ಈಸ್ 3. ಡಿ. ಜೋನಾಸ್ ಸಾಕ್ ಇಂಟ್ರೊಡ್ಯೂಸ್ ಪೋಲಿಯೋ ವ್ಯಾಕ್ಸಿನ್. ಸೊ ಡಿ ಅಲ್ಲಿ 1. ಆಪ್ಷನ್ ಬಿ ಈಸ್ ಕರೆಕ್ಟ್. ಲಾಸ್ಟ್ ಕ್ವಶನ್, which of the following statements are true about Vijaya Utsava? Our statement A is it is celebrated in Mysore. B is Janapada Kalavahini is one of its main attraction. ವಿಜಯ ಉತ್ಸವ ಅಂದ್ರೆ ಹಂಪಿ ಉತ್ಸವ. ಇದು ವಿಜಯನಗರ ಸಾಮ್ರಾಜ್ಯ ಇದ್ದಾಗಿಂದನೂ ಉತ್ಸವ ಮಾಡ್ಕೊಂಡು ಬಂದಿದ್ದು. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಹಂಪಿ ಉತ್ಸವ. ಇದು ಮೈಸೂರಲ್ಲಿ ಸೆಲೆಬ್ರೇಟ್ ಆಗೋದಿಲ್ಲ, ಹಂಪಿಯಲ್ಲಿ ಸೆಲೆಬ್ರೇಟ್ ಆಗ್ತದೆ. ಅಂಡ್ ಜನಪದ ಕಲಾವಾಹಿನಿ ಇಸ್ ಒನ್ ಆಫ್ ಇಟ್ಸ್ ಮೈನ್ ಅಟ್ರಾಕ್ಷನ್. ಇದು ಕರೆಕ್ಟ್ ಅದ. ಓನ್ಲಿ ಬಿ ಇಸ್ ಕರೆಕ್ಟ್. ಆಪ್ಷನ್ ಡಿ, ದಟ್ ಈಸ್ ಓನ್ಲಿ ಬಿ ಇಸ್ ಟ್ರೂ. ಓಕೆ, ಇದಿಷ್ಟು 2022 ಜನರಲ್ ಪೇಪರ್. ಇದಕ್ಕಾಗಿ ಇವು 2016 ಮತ್ತು 2022 ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀನಿ ಜನರಲ್ ಪೇಪರಲ್ಲಿ. ಇದರಲ್ಲಿ ಏನಾದರೂ ಆನ್ಸರ್ಸ್ ಅಲ್ಲಿ ಏನಾದರೂ ಡಿಫಿಕಲ್ಟಿ ಅಥವಾ ನಿಮ್ಗೆ ಸರಿ ಅನಿಸಿಲ್ಲ ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಇದನ್ನು 2 ರೆಫರ್ ಮಾಡಿಕೊಂಡು ನಾವು ಜನರಲ್ ಪೇಪರ್ನ ಓದಬೇಕಾಗ್ತದೆ. ಓಕೆ, ಥ್ಯಾಂಕ್ ಯು.